ನ್ಯೂಸ್, ಇದು ಎಲ್ಲರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇಡೀ ದೇಶದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು ಕರ್ನಾಟಕ ರಾಜ್ಯ, ಅದರಲ್ಲಿ ಗದಗ ಜಿಲ್ಲೆಯ ವಿಶೇಷ ಅಂದರೆ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಅಂತೂರು ಬೆಂತೂರು ಗ್ರಾಮ. ಇದು ಇಷ್ಟು ಮಹತ್ವಪೂರ್ಣ ಆಗಿದೆ ಅಂದರೆ ಕಾರಣ, ಮೊನ್ನೆ 33 ದಿನಗಳ ಕಾಲ ಏನು ಸಿದ್ಧಿ ಸಮಾಧಿ ಯೋಗ ಮಾಡಿದರು ಶ್ರೀ ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಇವರ ಈ ಸಿದ್ಧಿ ಯೋಗದಿಂದ ಈ ಗದಗ ಜಿಲ್ಲೆ ಯೋಗವೇ ಬದಲೇ ಆಗಿದೆ. ಕಾರಣ ಏನು ಅಂದರೆ, ಮಠಗಳು, ಮಠಮಾನ್ಯರು, ಸ್ವಾಮೀಜಿಗಳು, ಶರಣರು, ಸಂತರು ಹಾಗೆ ಹೀಗೆ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಂಥ ಸಾಧಕರಿದ್ದಾರಲ್ಲ, ಇದು ಬಹಳ ಮುಖ್ಯ. ನಾವು ಪ್ರಾಚೀನ ಕಾಲದ ವ್ಯವಸ್ಥೆಯಲ್ಲಿ ಬಹಳಷ್ಟು ಕೇಳ್ತಾ ಇರ್ತಿದ್ವಿ, ಹಿಂಗೆ ಯೋಗ ಅಂದರೆ ಹಿಂಗಿದ್ದಾವೆ, ಹಂಗಿದ್ದಾವೆ ಅನ್ನುವಂಥದ್ದು. ಬಟ್ ಹೆಂಗೆ ಯೋಗ, ಏನದು ಯೋಗ ಅನ್ನೋದನ್ನು ತೋರಿಸ್ಕೊಟ್ಟವರು ನಮ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದ್ಭುತವಾದಂಥ ವಿಚಾರ ಇದು, ಅದ್ಭುತ ಚರ್ಚೆ, ವಿಜ್ಞಾನಕ್ಕೂ ಸವಾಲು, ವಿಸ್ಮಯವಾದಂಥ ಘಟನೆ. ಸೊ ಅವರು ಕೂತ್ಕೊಂಡಿದ್ದು 33 ದಿನ ಅಂದರೆ 775 ತಾಸುಗಳ ಗಂಟೆ. ನೀರಿಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ಗಾಳಿ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಅದನ್ನು ವ್ಯವಸ್ಥೆ ಬಗ್ಗೆ ಚರ್ಚೆ ಇವತ್ತು ಮಾಡಬೇಕಾಗಿದೆ. ಚರ್ಚೆ ನಡೆದಿದೆ. ಕೆಲವರು ಇದನ್ನು ಏನೋ ಉಡಾಪೆ ಮಾತುಗಳನ್ನು ಆಡ್ತಾರೆ, ಕುಹುಕು ಮಾತುಗಳನ್ನು ಆಡ್ತಾರೆ. ಇಂಥ ಒಂದು, ಯಾಕಂದರೆ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಯೋಗ ಅಂದರೆ ಭಾಳಷ್ಟು ಇದ್ದಾವೆ. ಹಠ ಯೋಗ ಇದೆ, ಅಷ್ಟಾಂಗ ಯೋಗ ಇದೆ, ಜ್ಞಾನ ಯೋಗ ಇದೆ, ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ, ಭಾಳಷ್ಟು ಯೋಗಗಳನ್ನು ಬಿಟ್ಟು ವಿನ್ಯಾಸ ಯೋಗ ಇದೆ. ಆ ಯೋಗಗಳು ಬಹಳ ನಮ್ಮ ಯೋಗವನ್ನೇ ಬದಲಿ ಮಾಡುವಂಥದ್ದಿದೆ. ಅದರ ಜೊತೆಗೆ ಈಗ ಮುಖ್ಯವಾಗಿ ಬರುವುದು, ನಾವು ಮಾತಾಡೋದು ಅಂದರೆ ಸಿದ್ಧಿ ಸಮಾಧಿ ಯೋಗ. ಈ ಸಿದ್ಧಿ ಸಮಾಧಿ ಯೋಗಕ್ಕಿಂತ ಇನ್ನೊಂದಿದೆ, ಸರ್ವಾರ್ಥ ಸಿದ್ಧಿ ಯೋಗ. ಅದರ ಜೊತೆಗೆ ಅಮೃತ ಸಿದ್ಧಿ ಯೋಗ ಅಂತಿದೆ. ಇವನ್ನೆಲ್ಲ ನಾವು ಕಲಿಬೇಕಾಗಿದ್ದು. ಈ ಸಿದ್ಧಿ ಸಮಾಧಿ ಯೋಗದ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಮೌನದ ವಿಜ್ಞಾನ. ಇದನ್ನು ಯಾರು ಕಂಡು ಹಿಡಿದ್ರು, ಇದನ್ನು ಯಾರು ಪರಿಚಯ ಮಾಡಿಸಿದ್ರು ಅಂತ ಕೇಳಿದ್ರೆ 1979ರಲ್ಲಿ ಶ್ರೀ ಋಷಿ ಪ್ರಭಾಕರ್ ಇವರು ಈ ಯೋಗವನ್ನು ಆರಂಭಿಸಿದರು. ಆ ಯೋಗ ಯಾವುದು? ಸಿದ್ಧಿ ಸಮಾಧಿ ಯೋಗ. ಆ ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿದ್ದು ಅಂತೂರು ಬೆಂತೂರಿನ ಮಠದ ಶ್ರೀ ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರು ಹೇಗೆ ಮಾಡಿದರು, ಇದರ ವ್ಯವಸ್ಥೆ ಏನಾಯ್ತು, ಯಾತಕ್ಕಾಗಿ ಮಾಡಿದರು, ಯಾರ ಕಲ್ಯಾಣಕ್ಕಾಗಿ ಮಾಡಿದರು, ಹೆಂಗೆ ಮಾಡಿದರು, ಅದರ ಹಿನ್ನೆಲೆ ಏನು, ಆ ರೂಮ್ಗಳನ್ನು ಹೆಂಗೆ ಕಟ್ಟಿದರು, ಅವ್ರ ಜೊತೆಗಿರುವಂಥವರು ನಮ್ಮ ಆಲೂರು ಸರ್. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್. ಇವರು ನಿಮ್ಮ ಪರಿಚಯ ನೀವು ಹೇಳ್ಕೊಂಡ್ರಿ. ಗದಗ ಜಿಲ್ಲೆ, ಗದಗ ತಾಲೂಕು ಅಂತೂರು ಬೆಂತೂರು ಗ್ರಾಮದ ನಾನೊಬ್ಬ ದೈಹಿಕ ಶಿಕ್ಷಕನಾಗಿ 2ನೇ ನಂಬರ್ ಶಾಲೆ ಮುಳುಗುಂದಿ ಶಾಲೆಯಲ್ಲಿ ಸರ್ಕಾರಿ ಹುದ್ದೆಯನ್ನು ಮಾಡ್ತಾಯಿದ್ದೇನೆ, ಸರ್ಕಾರಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಾನು ಕೂಡ ಅಂತೂರು ಬೆಂತೂರ ಒಬ್ಬ ಗ್ರಾಮಸ್ಥನಾಗಿ ಇವತ್ತೇನು ತಾವು ನಿಮ್ಮ ಪೂರ್ತಿ ಹೆಸರು ಹೇಳ್ರಿ ಅವ್ರಿಗೆ. ನನ್ನ ಹೆಸರು ಶಿವಲಿಂಗಪ್ಪ ಬಸಪ್ಪ ಆಲೂರು ಅಂತೇಳಿ. ನಾವು ಒಂದು ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ, ಈಗ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್. ಎಸ್. ಈಗ ಅಂತೂರು ಬೆಂತೂರು ಸ್ವಾಮೀಜಿಗಳು ಆ ಮಠ ಎಷ್ಟು ವರ್ಷ ಆಗ್ತದೆ, ಇದು ಯಾವ ಮಠಕ್ಕೆ ಸಂಬಂಧಪಟ್ಟಿದೆ? ಬೂದೀಶ್ವರ ಮಠ ಅಂತೇಳಿ ಸಂಸ್ಥಾನ ಮಠ ಇದೆ. ಸುಮಾರು ವರ್ಷಗಳಿಂದ ನಾವು ಸಣ್ಣವರು ಇರ್ಲಿಲ್ಲ, ಅಲ್ಲಿ ಒಂದು ಮಠ ಇತ್ತು. ಆದ್ರೆ ಹಳೆ ಮಠ ಇತ್ತು. ಅದು ಹಳೆ ಮಠದಾಗ ಪ್ರತಿ ವರ್ಷ ಜಾತ್ರೆ ಆಗ್ತಿತ್ತು, ಜಾತ್ರೆ ಮಾಡ್ತಿದ್ರು, ಹೋಗ್ತಿದ್ರು. ಹಿಂದೆ ಬರ್ತಕ್ಕಂಥ ಪೂಜ್ಯರು ಹಾಗೆ ನಮ್ದು ಇದು ಹುಚ್ಚರ ಮಠ ಇದ್ದಂಗ, ಹುಚ್ಚರ ಪರಂಪರೆ ಇರ್ತಕ್ಕಂಥ ಸ್ವಾಮಿಗಳು ಮಾತ್ರ ಅಲ್ಲಿ ಬದುಕ್ತಾರ. ವಿನಃ ಶಾಣೆ ಇದ್ದರು ಮಾತ್ರ ಅಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಮಠದೊಳಗ. ಆ ರೀತಿ ಒಳಗ ಇವರು ನಾವು ಹುಚ್ಚರ ಅಂತಾರ್ರಿ. ಇವರು ಬಂದಿರ್ತಕ್ಕಂಥವ್ರು, ಹಿಂದಿರ್ತಕ್ಕಂಥವ್ರು ಹುಚ್ಚರ, ಕರ್ತೃಗದ್ದಿ ಇರತಕ್ಕಂಥ ಹುಚ್ಚರ ಮೂರ್ತಿಗಳು. ಅವ್ರು ಎಲ್ಲಿ ಹೋಗ್ತಾರ, ಎಲ್ಲಿ ಬರ್ತಾರ ಅನ್ನೋದು ಕೂಡ ಗೊತ್ತಿಲ್ಲ. ಈ ಪೂಜ್ಯರು ಕೂಡ ರಾಚೋಟೇಶ್ವರ ಮಹಾಶಿವಗಳು ಕೂಡ ಅದೇ ಒಂದು ಪ್ರವೃತ್ತಿ ಒಳಗೆ ಬೆಳೆದು ಬಂದ್ಬಿಟ್ರ. ನಾನು ಹುಚ್ಚನ ಅಂತ ಹೇಳ್ಬಿಡ್ತಾರೆ ಅವರು. ಎಷ್ಟೋ ಕಟ್ಟಿನಿಂದಿಸಿದ್ರು ಕೂಡ ಅವರು ನಿಲ್ಲೋದಿಲ್ಲ. ಒಂದಿನ ನಾವು ಪರೀಕ್ಷೆ ಮಾಡ್ಬೇಕಂತೇಳಿ ಪೂಜ್ಯರ ನಮ್ಮೂರ ಅವಳಿ ಗ್ರಾಮದ ಸದ್ಭಕ್ತರು ಇಲ್ಲೇ ಇರ್ಬೇಕಂತೇಳಿ ಇದನ್ನ ಮಾಡಾಕತ್ತಾರ, ನೀವು ಇರ್ರಿ ಅಂತ ಹೇಳಿದ್ವಿ. ಅದು ನನಗೆ ಇದು ಬಂದ್ರೆ ನಾನು ಇರ್ತೀನಿ, ನಾನು ಇಲ್ಲೇ ಇರ್ಬೇಕಂತ ಬಂದ್ರೆ ಇರ್ತೀನಿ, ನಾನು ಇಲ್ಲಾಂದ್ರೆ ನಾನು ಇರೋದಿಲ್ಲ ಅಂದ್ರೆ ಹೆಂಗ ಹೋಗ್ತಿರ ಹೋಗ್ರಿ ನೀವು ಅಂತೇಳಿ ಕದ ಹಾಕೊಂಡ್ ಕುಂತೀವಿ ನಾವು 4-5 ಜನ. ಹಾಕೊಂಡ್ ಕುಂತಂತ ಸಂದರ್ಭದೊಳಗೆ ಪೂಜ್ಯರು ಯಾವುದೇ ಒಂದು ಕಾರಣಕ್ಕೆ ಫೋನ್ ಬಂತು ನನಗೆ, ಹೊರಗೆ ಬಂದು ಮಾತನಾಡಕತ್ತಿದ್ದೆ.
ಒಂದು 10-15 ನಿಮಿಷ ಮಾತಾಡಿದೆ ನಾನು. ಮಾತಾಡಿ ಮತ್ತೆ ಬೇರೆಯವ್ರ ಊಟ ಮಾತಾಡಕತ್ತಿದ್ದೆ. ಹೋಗ್ಬಿಟ್ಟಿದ್ರು ಪೂಜ್ಯರು. ಕಾರ್ ತೊಗೊಂಡು ನನ್ನ ಎದುರಿಗೆ ಹೋಗ್ಯಾರ. ಅಂದಾಗ ಏ ರಮೇಶ ಎಲ್ಲಿ ಹೋದ್ರು ಬಂಕದ ಅಂತೇಳಿ ಒಬ್ಬ ರಮೇಶ್ ಹುಡುಗದನ್ರಿ. ಏ ರಮೇಶ್ ಎಲ್ಲಿ ಹೋದ್ರು? ನಿಮ್ಮಿಂದ ಹೋದ್ರಲ್ರಿ ಸರ್ ಅಂತಂದ್ರೆ. ನಾವು ಕಾಯ್ಕೊಂತ ಕೂತಿದ್ವಿ, ಹೆಂಗೆ ಹೋದ್ರ ಅಜ್ಜಾರ ಅಂತೇಳಿ. 10 ನಿಮಿಷ ಬಿಟ್ಟು ಮತ್ತೆ ಒಳಗೆ ನೋಡಂತರಿ ಅಂತ ಬಂದ್ವಿ. ಅಲ್ಲಿ ಹುಬ್ಳಿಗೆ ಹೋಗಿ ಆರಾಮ್ರೇ ಸರ್ ಅಂತಂದ್ರೆ. ಆರಾಮದೇವ್ರಿ ಬುದ್ಧಿ ಒಳಗೆ ಬಂತಾಡ್ರಿ ಅಂತ. ನಾವು ಹುಬ್ಳ್ಯಾಗಿದ್ದೀನಿ ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ಅಂದ್ರೆ. ಇವು ನಿದರ್ಶನಗಳು ನಮಗಾಗಿರ್ತಕ್ಕಂಥ ನಿದರ್ಶನಗಳು. ಏನ್ ಬ್ಯಾಡ್ ಅಂತಾರ ಅದನ್ನ ನಾವು ಮಾಡಕ್ ಹೋದ್ವಿ ಅಂದ್ರೆ ನಮ್ಮ ಹೊಡ್ತಾನೆ ಬೀಳ್ತಿದ್ವು. ಅಂತ ಸಂದರ್ಭದೊಳಗೆ ನಾವು ನಿಜವಾಗಿ ಕಂಡಿರ್ತಕ್ಕಂಥ ದೇವ್ರು ಅಂತಂದ್ರೆ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮಾತ್ರ. ಅವರಲ್ಲಿರ್ತಕ್ಕಂಥ ಒಂದು ಮಗುವಿನ ಮನಸ್ಸು ಅವರಂತೇಳಿರೋದು. ಒಂದು ಮಗು ಯಾವ ತರ ಇರ್ತೈತಿ ಆ ತರ. ಬೈದ್ ಬಿಟ್ರ ಅಂದ್ರೆ ಬೈದ್ ಬಿಡೋದು ನಮ್ಮನ್ನ. ಯಾಕ ಅಜ್ಜರ್ ಸಿಟ್ಟಿಗೆ ಇದ್ದಾರ ತಡಿ ಅಂತೇಳಿ ನಾವ್ ಏನ್ ಮಾಡೋದು, ಹೊರಗೆ ಹೋಗ್ಬಿಡ್ದು. ಮತ್ತ ಅವ್ರ ಕಣ್ಣಿ ಕಾಣಂಗಿಲ್ಲ. ಅಲ್ಲಿ ನಾವು ಹೊರಗೆ ಕೆಲಸ ಮಾಡ್ಕೊಂತ ನಿಂತಿದ್ ನೋಡಿ ಮತ್ತೆ ಕರೆ ಕಳಿಸ್ತಿದ್ರು ಅವ್ರು ಬರಿಲಿ ಅಂತೇಳಿ. ಅಂತ ಒಂದು ಸ್ವಭಾವ ಯಾರಲ್ಲಿ ಇರ್ತಕ್ಕಂಥದ್ದಪ್ಪ ಅಂತಂದ್ರೆ ನಮ್ಮ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಸರ್. ಈಗ ನಿಮ್ಮ ಅಂತರ್ಬಂತರಿಗೆ ಎಷ್ಟು ವರ್ಷ ಆತ ಅವ್ರು ಬಂದು? ಈಗ ಸುಮಾರು 12 ವರ್ಷ ಆಗಿದೆ ಸರ್ ಅವ್ರು ಬಂದು. 12 ವರ್ಷದಲ್ಲಿ ತಾವು ಹಳೆ ಮಠ ಇತ್ತು, ಅದನ್ನ ಒಂದು ಶಿಲಾಮಂಟಪ ಮಾಡ್ಬೇಕಂತೇಳಿ ಒಂದು ಇದ್ರೊಳಗೆ ಅದನ್ನ ತಡಿವಿ ಅದನ್ನ ಸಂಪೂರ್ಣವನ್ನ ಇದನ್ನ ತೆಗೆದು ಒಂದು ಶಿಲಾಮಂಟಪವನ್ನು ವ್ಯವಸ್ಥಿತ ರೀತಿ ಒಳಗೆ ಮಾಡ್ಯಾರ. ಆ ದಿಶೆಯೊಳಗೆ ನಮ್ಮ ಮಠ ಈಗ ಪ್ರಚಲಿತವಾಗಿ, ಆ ಮಠ ನಂತರ ಪ್ರಚಲಿತವಾಗಿ ಕಾಣ್ಲಿಕ್ಕೆ ಹತ್ತೈತಿ. ನಾವೊಂದು ಅವ್ರಿಗೆ ಸಂಕಲ್ಪವನ್ನು ಮಾಡಿದ್ವಿ, ಪೂಜ್ಯರ ಇನ್ನು ನಮ್ಮ ಊರ ಸುಕ್ಷೇತ್ರ ಮಾಡ್ಬೇಕಲ್ರಿ ಅಂದ್ವಿ ನಾವು. ಅಂದಾಗ ಆಯ್ತು ಹೆಂಗ್ ಮಾಡೋಣ ಅಂತಂದ್ರೆ 775 ವರ್ಷ ಬಾಳ್ಯಾರಲ್ಲಿ ಪೂಜ್ಯರು. ಆ ಒಂದು 775 ಪ್ರಯುಕ್ತವಾಗಿ ಒಂದು ಲಿಂಗೋಸ್ಥಾಪನೆ ಮಾಡೋಣ್ರಿ ಅಂದ್ವಿ. ಒಪ್ಕೊಂಡ್ಬಿಟ್ರೆ ಆಯ್ತು ಅಂತೇಳಿ. ದುಡ್ಡಿಲ್ಲ ಏನಿಲ್ಲ, ಮಠ ಬಿಚ್ಚಿದಾಗ ದುಡ್ಡಿಲ್ಲ. ಆ ಸಂದರ್ಭದೊಳಗೆ ತಾವೆಲ್ಲ ಒಪ್ಕೊಂಡ್ಬಿಟ್ರು. ಅಲ್ರಿ ಬುದ್ಧಿ ಇದಕ್ಕೆ ಇಷ್ಟು ರೊಕ್ಕ ಹಾಕಿರಿ ಮತ್ತೆ ಅದಕ್ಕ ಕೈ ಹಾಕೇ ಬಿಟ್ರಲ್ಲ ಅಲ್ಲೇ ಅಂತಂದ್ವಿ. ಅಂದಾಗ ಇಲ್ಲ ಮಾಡಂತ ತಗೋ ನಾನು ಏನ್ ದೊಡ್ಡಾಗದ ಅಂತಂದ್ರೆ ಎಲ್ಲೆಲ್ಲೆಲ್ಲೆಲ್ಲಿ ಏನೇನು ಮಾಡಿ ಭಕ್ತರಿಂದ ಅದನ್ನ ಕಲೆಕ್ಟ್ ಮಾಡಿ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಆ ದಿಶೆಯೊಳಗೆ ನಾವು 775 ಲಿಂಗು ಪ್ರತಿಷ್ಠಾಪನೆನೂ ಕೂಡ ಶಿವಲಿಂಗಗಳನ್ನ ಈ ಇದು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶಿವಲಿಂಗ ಪ್ರತಿಷ್ಠಾಪನೆ ಕೂಡ ಅವರು 5-7 ಯಾವಾಗ ಹೊರಗೆ ಬಂದ್ರು ಆಲ್ರೆಡಿ ಮೂರ್ತಿ ಪ್ರತಿಷ್ಠಾಪನೆ ಆಗಿಬಿಟ್ಟಿದ್ದಾವೆ ಸರ್. ಆದ್ರೆ ಅವ್ರಿಗೆ ನೋಡ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅದನ್ನ ನೋಡಿದ್ರೆ ಬಹಳ ಖುಷಿ ಪಡ್ತಾರ್ರಿ ಅವ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವರು ಸ್ವಲ್ಪ ಅಲ್ಲಿ ಏನಾಯ್ತಂತಂದ್ರೆ ಅವ್ರಿಗೆ ಅಷ್ಟಾಗ್ಲಿಕ್ಕೆ ಕಾರಣ ಏನಂತಂದ್ರೆ ನಾವು ಶಿಲಾಮಂಟಪವನ್ನು ಕಟ್ಟಿದಾಗ, ಮ್ಯಾಲಿನ ಶಿಲಾಮಂಟಪ ಕಟ್ಟಿದಾಗ ನಾವು ಅವತ್ತಿನ ದಿನ ನಾವು ಸ್ಲ್ಯಾಬ್ ಹಾಕಿ ಬಿಡ್ಬೇಕಿತ್ತರಿ. ನಾವು ಪೂಜ್ಯರಿಗೆ ಹೇಳಿದ್ವಿ ಸ್ಲ್ಯಾಬ್ ಹಾಕೋದು ಬ್ಯಾಡ್ರಿ ಪೂಜ್ಯರ, ಅಲ್ಲಿ ಒಂದ್ ಸ್ವಲ್ಪ ಇದಾಕತಿ ತಾಡ್ಪತ್ರೆ ಹಾಕಿಬಿಡೋಣ ಮ್ಯಾಲ ಅಂದ್ರೆ ಗಾಳಿ ಬೆಳಕಾಡ್ತೈತೆ ಅದು ಹಾಕಬೇಕು, ನಾವು ಒಳಗೆ ಹೋಗಿಂದ ಹಾಕಬೇಕು ಅಂತ ನಿಂತಾಗ ಅವತ್ತ 2ನೇ ತಾರೀಕು 3ನೇ ತಾರೀಕು ಬೆಳಿಗ್ಗೆ 3 ಗಂಟೆಗೆ ಒಳಗೆ ಹೋಗ್ತಾರ. ರಾತ್ರಿ 2ನೇ ತಾರೀಕು 8 ಗಂಟೆ ಮಟ್ಟ ಸ್ಲ್ಯಾಬ್ ಹಾಕಿದ್ವಿ. ಅದು ಕೂಡ ಅವ್ರಿಗೆ ತೊಂದರೆ ಆಯ್ತು, ಉಸಿರಾಡ್ಲಿಕ್ಕೆ ತೊಂದರೆ ಆಯ್ತು, ತಂಪಾಯ್ತು. ಹಾಗಾಗಿ ಅವ್ರು ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ. ಇಲ್ಲದೆ ಇದ್ರೆ ಅವರು ವೇದಿಕೆ ಬಂದು ಪೂಜ್ಯ ಅಲ್ಲಿ ಸದ್ಭಕ್ತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥವ್ರು, ಈ ನಾವು ಕಣ್ಣಾರೆ ಕಂಡಿರ್ತಕ್ಕಂಥವ್ರು. ಈಗ ಹೆಚ್ಚಿನ ಬಾರಿ ಅಂತಂದ್ರೆ 33 ದಿನ ಅನುಷ್ಠಾನ, 33 ದಿನ ಮೌನಾನುಷ್ಠಾನ, 33 ದಿನ ಸಿದ್ಧಿ ಸಮಾಧಿ ಯೋಗ. 33 ದಿನ ಮೌನಾನುಷ್ಠಾನ ಹೇಗಿರ್ತೈತೆ ಅಂತಂದ್ರೆ ಇದು ಸಿದ್ಧಿ ಸಮಾಧಿ ಯೋಗ ಇರ್ತೈತಲ್ಲ ಅದೇ ರೀತಿಯಾಗಿ ಬೆಳಿಗ್ಗೆ 4 ಗಂಟೆಗೆ ಒಳಗೆ ಹೋದ್ರಂತಂದ್ರೆ ಬೆಳಿಗ್ಗೆ ಮತ್ತೆ ಹೊಳ್ಳಿ 11-12 ಒಳಗೆ ಹೊರ ಬರೋದು. ಮತ್ತೆ ಹೊಳ್ಳಿ ಸ್ನಾನ ಮಾಡ್ಕೊಂಡು ಮತ್ತೆ ಲಿಂಗ ಪೂಜೆ ಮಾಡ್ಕೊಂಡು ಮತ್ತೆ 12-1 ಗಂಟೆಗೆ ಹೋದ್ರಂದ್ರೆ 4 ಗಂಟೆಗೆ ಹೊರ ಬರೋದು. ಅವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಒಳಗೆ ಹೋದ್ರಂದ್ರೆ ರಾತ್ರಿ 9-10 ಗಂಟೆಗೆ ಹೊರಗೆ ಬಂದ್ರೆ ಅವಾಗ ಗಾಳಿ ಬೆಳಕು ಅವ್ರಿಗೆ. ಅಲ್ಲಿವರೆಗೂ ಕೂಡ ಒಂದು ಅದು ಸಾಧ್ಯನೇ ಇಲ್ರಿ, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅವರು ಕರಗತ ಮಾಡ್ಕೊಂಡ್ಬಿಟ್ರ ಪೂಜೆ, ಲಿಂಗ ಪೂಜಾ ಅನುಷ್ಠಾನಕರು, ಶಿವ ಯೋಗ ಸಮಾಧಿ ಸಾಧಕರು ಅವರೆಲ್ಲ. ಅಂತ ಪರಮ ಪೂಜ್ಯರನ್ನ ನಾವು ಅವಳಿ ಗ್ರಾಮದೊಳಗೆ ಪಡೆದಿವಲ್ಲ, ಈ ಸುತ್ತಮುತ್ತಲ ಇರ್ತಕ್ಕಂಥ ಗ್ರಾಮಕ್ಕೂ ಅದು ಹೆಮ್ಮೆ ಗೌರವ. ಈಗ ನಾವು ಕೇಳ್ತೀನಿ, ಅವರು ಈಗ ನಮ್ಮ ರಾಚೋಟೇಶ್ವರ ಶಿವಾಚಾರ್ಯ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ ಅಂದ್ರೆ ಅವ್ರ ಬಾಲ್ಯ, ತಂದೆ ತಾಯಿ, ಎಲ್ಲಿಯವರು, ಇಲ್ಲ ಬಂದಿದ್ದು ಹೆಂಗ? ಈಗ 33 ದಿನ ಇದನ್ನ ಮಾಡಿದ್ರು, ಇದಕ್ಕಿಂತ ಮೊದಲು ಮಾಡಿದ್ರು ಹೆಂಗೋ, ಎಷ್ಟು ಮಾಡಿದ್ರು, ಏನು ಮಾಡಿದ್ರು ಸರ್? ಸುಮಾರು ಅವರು ಮೌನಾನುಷ್ಠಾನ 11 ದಿನ ಮೌನಾನುಷ್ಠಾನ, 11 ದಿನ ಸಿದ್ಧಿ ಸಮಾಧಿ ಯೋಗ ಮಾಡಿದ್ದು ಅನೇಕ ಅದಾವು. ಕಪ್ಪತ್ತಗುಡ್ಡದಾಗೂ ಕೂಡ 21 ದಿನ ಮೌನಾನುಷ್ಠಾನ, 21 ದಿನ ಸಮಾಧಿ ಯೋಗವನ್ನ ಕೂಡ ಅವ್ರು ಮಾಡ್ಯಾರ. ಹೌದಲ್ಲ? ಎಷ್ಟು ಬಾರಿ ಇದು ಒಟ್ಟು? ಇದು ಸುಮಾರು 60 ಬಾರಿ ಮೌನಾನುಷ್ಠಾನ ಆಗಿದೆ, 16 ಬಾರಿ ಸಿದ್ಧಿ ಸಮಾಧಿ ಯೋಗವನ್ನ ಕೂಡ ಮಾಡಿದ್ದಾರೆ. ಅದ್ರಾಗ ಹೆಚ್ಚಿಂದಂತಂದ್ರೆ ನಮ್ಮೂರದ 33 ದಿನ. ಓಕೆ. ನಿಮ್ಮ ಅಂತರ್ಬಂತರಲ್ಲಿ ಎಷ್ಟು ದಿನ ಮಾಡಿದಾರೆ, ಎಷ್ಟು ಸಲ ಮಾಡಿದಾರೆ? 2ನೇ ಸರಿ ಇದೆ. ಒಮ್ಮೆ 11 ದಿನ ಮಾಡಿದ್ರೆ, ಇದು 33 ದಿನ. ಓಕೆ.
ಅವಾಗ ಏನು ಅವ್ರು ತೊಂದರೆ ಆಗತ್ತೆ, ಏನು ಎಂತ ಆತಂಕ? ಏನು ತೊಂದರೆನೇ ಇಲ್ಲ, ಆರಾಮ್ ಹೊರಗೆ ಬರ್ತಿದ್ರು ಅವರು. ಹೆಂಗ ಕುಂತಿರ್ತಿದ್ರು ಹಂಗ ತೊಗೊಂಬಂದು ಮಧ್ಯಾಹ್ನ ಸ್ನಾನ ಮಾಡಿದ ನಂತರ ಅವ್ರಿಗೆ ಅರಿವು ಬರ್ತಿತ್ತು. ತಾವ ನೀರ್ ಮ್ಯಾಲ ತಲೆ ಮೇಲೆ ನೀರ್ ಹಾಕೊಂಡಿಂದ ಎಲ್ಲ ಭಕ್ತರಿಗೆ ಹಿಂಗ ಆಶೀರ್ವಾದ ಮಾಡ್ತಿದ್ರು. ಈ ಸರಿ ಅವ್ರಿಗೆ ಕೈ ಎತ್ತಕ್ ಆಗ್ಲಿಲ್ಲ ಅಂತ ಪರಿಸ್ಥಿತಿ ಒಳಗೆ ಕೆಮಿಕಲ್ಸ್ ಒಂದ್ ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆತ್ರ ಅವ್ರಿಗೆ. ಸ್ಲ್ಯಾಬ್ ಹಾಕಿದ್ದ ಕೆಮಿಕಲ್. ಯಾವಾಗಿಂದ ಮಾಡಿದ್ರೆ ಅವರು? 33 ದಿನ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಎಂಡ್ ಮಾಡಿ? ಇದು 2ನೇ ತಾರೀಕು ನಾವು ಸ್ಲ್ಯಾಬ್ ಹಾಕಿವ್ರಿ. 3ನೇ ತಾರೀಕು ಬೆಳಿಗ್ಗೆ 3/6/2026 ಬೆಳಿಗ್ಗೆ 3 ಗಂಟೆಗೆ ಒಳಗೆ ಹೋಗ್ಬಿಟ್ರಿ. ಒಳಗೆ ಹೋದಾಗ ಅದು ಮ್ಯಾಗಿಂದ ಕೆಮಿಕಲ್ ಅವ್ರಿಗೆ ಇದು ಇಫೆಕ್ಟ್ ಆಗಿಬಿಡ್ತಾರೆ. ಈಗ ನೀವು ಮತ್ತೆ ಗೋಡೆ ಕಟ್ಟಿದ್ರಿ? ಗೋಡೆ ಪೂರ್ಣ ಬಂದು ನೋಡ್ಬೋದು ಸರ್ ನೀವು, ಹೋಲಿದೆ. ಈಗ ಕೆಲವರು ಕುಹಿಕೆಗಳಿಗೆ ನಾ ಹೇಳೋದು ಉಡಾಪೆ ವಿಚಾರಗಳನ್ನು ಮಾಡ್ತಿರ್ತಾರೆ. ಇದು ವೈಜ್ಞಾನಿಕ ಸವಾಲು, ಆದಕ್ಕೆ ಸವಾಲು ಅಥವಾ ಏನು ಅದು ಇರಬಹುದು, ಆದ್ರೆ ಇದು ಸತ್ಯ ಹೌದಾ ಅನ್ನೋದು ಬೇಕಲ್ಲ? ಸತ್ಯನ ರೀ, ಬೇಕಾದ್ರೆ ಬಂದು ಕೇಳಿದ್ರು ಅದು ನೋಡ್ಕೋಬಹುದು ಅವರೆಲ್ಲ ಬಂದು. ಎಲ್ಲಿ ಒಂದ್ ತಟ್ ಕಿಂಡಿಲ್ದಾರ್ದಂಗೆ ನಾವು ನೀರ್ ಹೋಗಕ್ ಒಂದು ಹರಿ ಬಿಟ್ಟಿದ್ವಿ ಅಲ್ಲೇ, ಅದನ್ನು ಕೂಡ ಎಲ್ಲ ಅಡ್ಡಾಡಿ ನೀರ್ ಹೋಗೋದು ಬಂದ್ ಮಾಡ್ರಿ ಅಂತಂದ್ರೆ ಬಂದ್ ಮಾಡಿಸಿ ಒಳಗೆ ಹೋಗ್ಯಾರ ಪೂಜ್ಯರು. ಹೋಗುವಾಗ ಏನೇನು ಹೇಳಿದ್ರೆ? ಹೋಗುವಾಗ ಅದನ್ನ ರೀ ಎಲ್ಲ ಎಲ್ಲಿ ಕಿಂಡಿರಬಾರ್ದು, ಬೆಳಕಿರಬಾರ್ದು, ಒಟ್ಟು ಗಾಡಿ ಕಟ್ಬೇಕು. ಮುಂದೆ ಊಟ ಇಲ್ಲ, ಏನಿಲ್ಲ. 33 ದಿನ ಮೌನಾನುಷ್ಠಾನ ಮಾಡ್ತಾರಲ್ಲ, ಅದು ಹಂಗ ಊಟ ಇಲ್ಲ, ಏನಿಲ್ಲ. ಒಂದ್ ಇಷ್ಟು ಪತ್ರೆ ರಸ ಬೆಳಿಗ್ಗೆ ತಗೊಂಡ್ರ ಸಾಯಂಕಾಲ ಇಷ್ಟು ಬೇನ್ ರಸ. ಯಾವಾಗ? ಮೌನಾನುಷ್ಠಾನ. ಈಗ ಇದು ಸಿದ್ಧಿ ಸಮಾಧಿ ಯೋಗದೊಳಗೆ ಏನೇನಿಲ್ಲ. 33 ದಿನ 33 ದಿನ ಅಲ್ಲ, 66 ದಿನ ಇದ್ದಂಗೆ ಸರ್ ಇದು. ಮೌನಾನುಷ್ಠಾನ ಪ್ಲಸ್ ಇದು 66 ದಿನ ಇದ್ದಂಗಿದೆ. ಅಲ್ಲ, ಈಗ ನೀವು ಅಲ್ಲಿ ಕಾವಲು ಕಾಯ್ತಿದ್ರಿ, ಯಾರು ಇರ್ತಿದ್ರೆ? ಎಲ್ಲರೂ ಭಜನಾ ಸಂಘದವ್ರು ಇರ್ತಿದ್ರಿ. ಈ ಬಾಗಲಕ್ಕನ ನೀವು ಇದನ್ನು ಹೌದೌದು, ಇಟ್ಟಂಗಿ ಕಟ್ಟಿ ಸಿಮೆಂಟ್ ಮಾಡಿ ಮ್ಯಾಗ ಸಗಣಿ ರಾಡಿ ಬೆಳೆದಿರ್ತಾರೆ, ಪ್ಲಾಸ್ಟರ್ ಮಾಡಿ. ಆಮೇಲೆ ಮತ್ತೆ 3-5-7 ಹೊರಗಡೆ ಹೊಡೆದು ಹೊರಗಡೆ ತಂದಿದ್ರು. ಏನ್ ಆತಂಕ ಅನಿಸ್ತಿತ್ತು ನಿಮ್ಗೆ? ಭಾಳ ನಮ್ಗೆ ಆತಂಕ. ಅವ್ರು ಒಂದು ಮಾತು ಹೇಳಿದ್ರು, ನಾನು ಸಮಾಧಿ ಯೋಗ ಆಗ್ಬಿಡ್ತೀನಿ, ಜೀವಂತ ಸಮಾಧಿ ಆಗ್ತೀನಿ ಅಂದಿದ್ರು. ನಮಗ ಅದೊಂದು ಭಯ ಕಾಡ್ತಿತ್ತು. ಅಜ್ಜಾರ್ ಹಿಂಗಂದಾರ ಹೊರ ಬರ್ಲಿಲ್ಲ ಅಂದ್ರೆ ನಾವು ಜೀವಂತ ಸಮಾಧಿ ಆಗ್ಬೇಕು ಇನ್ನ ಅಂತ ಪರಿಸ್ಥಿತಿ ಒಳಗೆ ಅಜ್ಜಾರ್ ಕಣ್ಣು ತೆಗದ್ರಲ್ಲ, ನಾವು ಖುಷಿ ಪಟ್ಟಿವ್ರಿ. ಅವತ್ತ ಆರಾಮದಿವಿ ನಾವು, ಇವತ್ತು ಆರಾಮದಿಪ್ಪ ನಾವು ಅಂತೇಳಿ. ಬೆಳಗ್ಲಿಂದ ನಷ್ಟ ಇಲ್ಲ, ಊಟ ಇಲ್ಲ, ಆದ್ರೂ ಕೂಡ ಅವ್ರು ಯಾವಾಗ ಕಣ್ಣು ತೆಗೆದಿದ್ರು ಅಜ್ಜಾರ್ ಹೊರಗೆ ಬಂದ್ರಿ, ನಮ್ಮ ಚಿಂತೆ ಬಿಡ್ತೇಂದ್ವಿ ನಾವು. ಭಕ್ತರ ಹರ್ಷೋದ್ಗಾರ ಬಹಳ ಆಯ್ತು. ಹೌದೌದು, ಲಕ್ಷಾಂತರ ಜನ ಬಿಡಿ. ಅವಳಿ ಗ್ರಾಮದ ಜನತೆಯನ್ನ ಮೆಚ್ಚಬೇಕು ಸರ್ ನಾವು. ಹೌದಲ್ಲ, ಸುಮಾರು 33 ದಿನ ಅಲ್ಲ, 66 ದಿನ ಪ್ರಸಾದ ವ್ಯವಸ್ಥೆ ಇದೆ. 33 ದಿನದಿಂದ ಏನಿದೆಯಲ್ಲ, ಅವತ್ತ 24 ತಾಸು ಅವರಿಗೆ ಪ್ರಸಾದ ವ್ಯವಸ್ಥೆ ಬಂದಿರ್ತಕ್ಕಂಥ ಭಕ್ತರಿಗೆ ಯಾವುದೇ ಕೊರೆ ಇಲ್ದಂಗ, ನೀರಿನ ಕೊರೆ ಇಲ್ಲ, ಊಟದ ಕೊರೆ ಇಲ್ಲ. ಸಾಯಂಕಾಲ ಬಂದಿರ್ತಕ್ಕಂಥ, ರಾತ್ರಿ ಬಂದಿರ್ತಕ್ಕಂಥ ಭಜನಾದವರಿಗೆ ಚಹಾ, ಉಪ್ಪಿಟ್ಟಿನ ವ್ಯವಸ್ಥೆ ರಾತ್ರಿ ಅವರಿಗೆ. ಹಿಂಗೆ 2 ಪ್ರವಚನ ಹೇಳಿಸ್ತಾ ಇದ್ರಿ, ಬಸವ ಪುರಾಣ ಪ್ರವಚನ ಇರ್ತಾರೆ ಇಲ್ಲಿ. ಹಿಂಗಾಗಿ ಅವ್ರಿಗೆ ಭಜನಾ ಸಂಘದವ್ರು ಬಂದವ್ರಿಗೆ ರಾತ್ರಿ ವ್ಯವಸ್ಥೆ, ನಾಷ್ಟ ವ್ಯವಸ್ಥೆ ಇರ್ತಾರೆ. ಇವ್ರ 33 ದಿನ ಇದ್ರಲ್ಲ, ಅಲ್ಲಿ ಹೋಗೋದು ನೋಡೋರು ಹೋಗ್ತಿದ್ರು. ಇಲ್ಲಿ ಅಲ್ಲಿ ಬಂದೈತಲ್ರಿ, ದಿನ ಭಕ್ತ ದರ್ಶನ ಸ್ವಾಮಿ ಮಾಡಿ ಹೋಗ್ತಿದ್ರಿ ಬಾಳೆ ದಿನಕ್ಕೆ. ನಾವು ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಹಳ್ಳಿಗಳನ್ನ ಕೂಡ ಮೆಚ್ಚಬಹುದ್ರಿ. ನಾವು ಅಲ್ಲೇ ಬಹಳ ಸಹಕಾರವನ್ನ, ಒಂದು ಕೂಡ ಯಾರು ತೊಂದರೆ ಆಗ್ಲಾರ್ದಂಗ ಎಲ್ಲ ಸೆರದಂಗಡಿಗಳು ಬಂದಿದ್ವು, ಕಪ್ಪು ಕಡಿ ತಿನ್ನೋದು ಬಂದಿದ್ವು, ಎಲ್ಲ ಭಕ್ತಿ ಭಾವದಿಂದ ಅಲ್ಲಿ ನಮ್ಮ ಅವಳಿ ಗ್ರಾಮದೊಳಗ. ಅವರು ಮೂಲ ಎಲ್ಲಿ? ಮೂಲ ಅವರು ಚಿತ್ತಾಪುರ ತಾಲೂಕು ಬೊಮ್ಮನಹಳ್ಳಿ ಅವರು, ಕಲಬುರಗಿ ಜಿಲ್ಲೆ ಬೊಮ್ಮನಹಳ್ಳಿ ಅವರು. ಅವರು ಸುಮಾರು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದವರು. ಹಿರೇಮಠ ಮನೆತನದ ಶೈವ ಪರಂಪರೆಯಿಂದ ಬಂದಿರತಕ್ಕಂಥವ್ರು. ತಂದೆ ಶರಣಯ್ಯನವರು, ತಾಯಿ ಶಕುಂತಲಾ ದೇವಿ ದಂಪತಿಗಳ 4ನೇ ಮಗನಾಗಿ ಜನಿಸಿರ್ತಕ್ಕಂಥವ್ರು. 1978 ಜುಲೈ ತಿಂಗಳ 18ನೇ ದಿನಾಂಕದಂದು ಇವ್ರು ಜನಿಸಿರ್ತಕ್ಕಂಥವ್ರು. ಅಂದ್ರೆ ಈಗ ವಯಸ್ಸು 48. ಓಕೆ. ಈಗ ಇದೇ ಮಠನ ಫಸ್ಟ್? ಇದಕ್ಕಿಂತ ಮೊದಲ ತೆಲಂಗಾಣ ಅಂತೇಳಿ ಒಂದು ಮಠ ಇತ್ತು, ಅದು ನನಗೆ ಲಕ್ಷ್ಯ ಇಲ್ಲ. ತೆಲಂಗಾಣದ ಮಠಕ್ಕೆ ಇದ್ದಾರೆ ಅವರು. ತೆಲಂಗಾಣದ ನನಗೆ ಗೊತ್ತಿದೆ ಅದು. ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರದ ಕೊಂಡಂಗಿಲ್ ತಾಲೂಕಿನ ಶ್ರೀಮಠದ ಪೀಠಾಧಿಕಾರಿಗಳಾಗಿ ಸಮಾಜ ದೀಕ್ಷೆ ತಗೊಂಡ್ರು. ಇವರಿಗೆ ದೀಕ್ಷೆ ಕೊಟ್ಟವರು 1998ರಲ್ಲಿ ಮುಳಕೇಡದ ಗಂಗಾಧರ ಶಿವಾಚಾರ್ಯರಿಂದ ಗುರು ದೀಕ್ಷೆ ಆಯ್ತು, ಲಿಂಗ ದೀಕ್ಷೆ ಆಯ್ತು. ಓಕೆ. ಇವರು ಬಹುಭಾಷಾ ಪಂಡಿತರು. 3 ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, 3 MA, ಮಾಸ್ಟರ್ ಆಫ್ ಆರ್ಟ್ಸ್. ಅದು ಅಂದ್ರೆ ಬೇರೆ ಬೇರೆ ಮಾಡಿದಾರೆ ಅವರು ಇದ್ರೊಳಗೆ, ಸಂಸ್ಕೃತದೊಳಗೆ. ಮತ್ತು ಈ ಶಿವಯೋಗಿ ಸಮಾಧಿ ಯೋಗದ ಅತಿಥಿ ಸಾಧಕರು ಇವರು.
ಅದರ ಜೊತೆಗೆ ಸಿದ್ಧಿ ಸಮಾಧಿ ಯೋಗ ಶಿವಯೋಗದ ಮಹಾಸಾಧಕರು. 3 ಸ್ನಾತಕೋತ್ತರ ಪದವಿ. ಈಗ ಮೈಸೂರೊಳಗೆಲ್ಲ ಲೆಕ್ಚರರ್ ಇದ್ದಾರೆ ಮೈಸೂರೊಳಗೆ ಸಂಸ್ಕೃತ ಲೆಕ್ಚರರ್ ವಿಭಾಗದ ಅತಿಥಿ ಉಪನ್ಯಾಸಕರಾಗಿ ಅಲ್ಲಿ ಹೋಗ್ತಾರೆ. ಯಾವಾಗ ಹೋಗ್ತಾರೆ? ಇಲ್ಲಿ ಇಲ್ಲಿ ರಾತ್ರಿ ನೈಟ್ ಹತ್ತಿರ ಅಂದ್ರೆ ರವಿವಾರ ಬೆಳಿಗ್ಗೆ ಹೋಗಿ ಅಲ್ಲಿ ಉಪನ್ಯಾಸ ಮಾಡ್ತಾರ. ಓಕೆ. ಮತ್ತೆ ಹೊಳ್ಳಿ ಮತ್ತೆ ಶುಕ್ರವಾರ ಹತ್ತಿದ್ರ ಶನಿವಾರ ಬೆಳಿಗ್ಗೆ ಬಂದ್ಬಿಡ್ತಾರ. ಹೀಗಾಗಿ ಈಗ ಉಳಿದ ಮಠದ ಮಹಾಸ್ವಾಮಿಗಳು ಇವ್ರಿಗೆ ಎಷ್ಟು ವ್ಯತ್ಯಾಸ ಅನ್ಸ್ಬೋದು ನಿಮ್ಗೆ? ಬಹಳ ವ್ಯತ್ಯಾಸ ಇದೆ ಸರ್. ಉಳಿದ ಮಠದ ಸ್ವಾಮಿಗಳು ನೋಡಿದ್ರೆ ಬರೀ ಮಾತನಾಡ್ತಕ್ಕಂಥ ಸ್ವಾಮಿಗಳು ಬಾಳ ಅದಾರ. ಕೃತಿ ಒಳಗಿಲ್ಲ. ಇವ್ರು ಕೃತಿ ಒಳಗ ಹಂಗ ಮಾಡ್ಬೇಕಂದ್ರ ಮಾಡಬೇಕ. ನೀವು ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಹಿಂಗ ಆರ್ಡರ್ ಮಾಡಿ ಹೋಗ್ಬಿಡುದು. ಅಜರ್ ಹೇಳ್ಯಾರಪ್ಪ ಅಂತೇಳಿ ನಾವು ಅಜರ್ ಬರಲಾಗ ಮುಗಿಸ್ಬೇಕು ಅದನ್ನ ಕೆಲಸನ. ಮುಗಿಸಿದ್ರೆ ಓಕೆ, ಮುಗಿಲಿಲ್ಲ ಅಂದ್ರೆ ನೀವ್ಯಾಕೆ ಕೆಲಸ ಮಾಡ್ರಿ? ಕಾರ್ಯಕರ್ತರ ನೀವು ಸರಿಯಾಗಿ ಕೆಲಸ ಮಾಡೋದಿಲ್ಲ ನೀವು ಅಂತ ಬಯಸ್ಕೊಳ್ಳೋದು. ಏನ್ ಬಿಡ್ರಿ ಬಿದ್ದು ಇಷ್ಟು ಕೆಲಸ ಮಾಡಿದ್ರೆ ಬೈತಾರನ ಅಂದಾಗ, ನಿಮ್ಮ ಕೆಲಸ ಮಾಡಿದ್ರೆ ಬೈಲಾರ್ದ ಅಲ್ಲಿ ಕಟ್ಟಿ ಕುಂತಾರ ಬೈಲ ನಿಮ್ಮನ್ನ ಬೇಕನ ಅಂತೇಳಿ ಹಿಂಗ ಒಟ್ಟ ಒಂದ್ ಮನಿ ಮಗು ಅಂತ ಟೈಪ್. ಅವರು ದಿನನಿತ್ಯ ಜೀವನ ಶೈಲಿ ಏನು? ಬೆಳಿಗ್ಗೆ ಹೇಳೋದು, ಅನುಷ್ಠಾನ, ಊಟ ಸಿಸ್ಟಮ್ ಅವ್ರದ್ದು ಇಲ್ಲಿ ಸುಮಾರಾಗಿ ನಾ ಕಂಡ 18 ವರ್ಷದಿಂದ ಅವ್ರಿಗೆ ಬಯಸಿದ ಆಹಾರ ಇಲ್ಲ. ಅಂದ್ರೆ ಬಾಯ್ಲ್ಡ್ ಮಾಡಿದ ಆಹಾರ, ಅನ್ನ ಸಾರು ಹಿಂಗ್ ಬಿಸಿ ಮಾಡಿ ಇಲ್ಲ ಬಯಸಿದ ಆಹಾರ ಯಾವುದೂ ಇಲ್ಲ. ಪೂಜೆ ಕುಂತಾಗ ಸ್ವಲ್ಪ ಕಡ್ಲಿ ಕಾಳು, ಶೇಂಗಾದ ಕಾಳು, ಹಸಿವು ಕಾಳು ಅವು ಒಂದ್ ಸ್ವಲ್ಪ ಹಣ್ಣು ತಗೊಂತಾರ, ಸ್ವಲ್ಪ ಹಾಲು ತಗೊಂತಾರ, ಮುಗೀತ. ಅದು ಪೂಜಾ ಕುಂತಾಗ ಅಷ್ಟ. ಪೂಜಾ ಮುಗಿದ್ರೆ ಮುಗೀತ ಅಲ್ಲಿಗೆ. ಮತ್ತೆ ಹೊಳ್ಳಿ ಪೂಜಾ ಕುಂತಾಗ ತಗೋಬೇಕು ಅವ್ರು. 3 ಹೊತ್ತು ಲಿಂಗ ಪೂಜೆ ಅನುಷ್ಠಾನಕರಂತ ಸಾಧಕರಂತಂದ್ರೆ ನಮ್ಮ ರಾಚೋಟೇಶ್ವರ ಶಿವಯೋಗಿಗಳು ಮಾತ್ರ. ಅವ್ರು ಕೂಡ ನೀವು ಸಂಚಾರ ಮಾಡಿದ್ರಿ? ಸಂಚಾರ ಮಾಡಿದ್ವಿ. 2 ದಿನ ಸಂಚಾರ ಮಾಡಿ 2 ದಿನ, ಒಂದ್ ದಿನ ನೈಟ್ ಒಂದ್ ದಿನ ಹಗಲಿ ಮಾಡಿದ್ರು. ಗಾಡಿ ಬಿಟ್ಟು ತಳಗ ಇಳ್ತಿದ್ದಿಲ್ಲ. ನೀವು ಚಾ ಕೊಡ್ ಬರ್ರಿ, ಊಟ ಮಾಡಿ ಬರ್ರಿ, ಅಷ್ಟು ಕಾಳಜಿ ಅವ್ರ ಊಟ ಹೋದಾರ. ಚಾ ಅವರು ಬಂಟು ಹಿಂಗ ಏನೂ ಇಲ್ಲ, ಯಾವುದೇ ಇಲ್ಲ ಹೇಳ್ತೇನ್ರಿ ನಾನು. ಯಾವುದೇ ಇಲ್ಲ, ಒಂದಕ್ಕಿಲ್ಲ, ಯಾವುದೂ ಇಲ್ಲ. ಗಾಡಿನ ಹೇಳಂಗಿಲ್ರಿ ಅವ್ರು. ಮತ್ತೆ ಯಾವ ಮೂಲಕ್ಕೆ ಹೋಗಿ ಮುಟ್ಟಬೇಕು, ಅಲ್ಲಿ ಹೋಗಿ ಮುಟ್ಟಬೇಕು, ಅಲ್ಲೇ ಲಿಂಗ ಪೂಜೆ ಮಾಡ್ಕೊಂಡ ನಂತರ ಅವ್ರ ಪ್ರಸಾದ. ಈಗ ಹಾಸ್ಪಿಟಲ್ ಸಮೇತ ಲಿಂಗ ಪೂಜೆ ಮಾಡಿದಾರೆ. ಲಿಂಗ ಪೂಜೆ ಮಾಡಿದಾರೆ. 2-3 ದಿನ ಲಿಂಗ ಪೂಜೆ ಇದ್ದಿದ್ದಿಲ್ಲ ಅವ್ರಿಗೆ. ಬಹಳ ಇದನ್ನ ಮಾಡ್ಕೊಂಡಿದ್ರು ಅವ್ರು. ಹಂಗಾಗಿ ನಿನ್ನೆ DC ಅವ್ರು ಏನ್ ಮಾಡಿದ್ರು, ಇನ್ನು 2 ದಿನ ರೆಸ್ಟ್ ಇರ್ಲಿ, ಅವ್ರು ಬೇರೆ ರೂಮಿನ ವ್ಯವಸ್ಥೆ ಏನ್ ಮಾಡ್ಕೊಡ್ತೀವಿ ಅಂದ ಇವತ್ತು ಸ್ನಾನ ಮಾಡಿದ್ದಾರೆ. ಲಿಂಗ ಪೂಜೆನ ಕೂಡ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಕಾಯಕ ಏನು? ಕಾಯಕ ಲಿಂಗ ಪೂಜಾ ಅನುಷ್ಠಾನಕರು. ಸಮಾಧಿ ಯೋಗ ಮಾಡ್ಬೇಕು, ಜನರಿಗೆ ಒಳ್ಳೇದಾಗಬೇಕು, ಯೋಧರಿಗೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು, ಲೋಕ ಕಲ್ಯಾಣಕ್ಕಾಗಿನ ಇಂಥ ತಪಸ್ಸುಗಳನ್ನ ಮಾಡ್ತಕ್ಕಂಥವ್ರು. ಬೇರೆ ಉದ್ದೇಶ ಏನಿಲ್ಲ. ಅವ್ರು ಲೋಕ ಕಲ್ಯಾಣ ಆಗ್ಬೇಕು, ಯೋಧರು ಗಡಿ ಕಾಯ್ತಕ್ಕಂಥ ಯೋಧರು ಸುರಕ್ಷಿತವಾಗಿರ್ಬೇಕು, ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗ್ಬೇಕು. ಇದು 33 ದಿವಸ ನಿಂತಿ ಮಾಡಿದ್ದು ಅದಕ್ಕೆ ಯಾವ ಉದ್ದೇಶಕ್ಕೆ ಕುಂತಿದ್ರು ಅವರು? ಅದು ರೈತರ ಕಲ್ಯಾಣಕ್ಕಾಗಿ, ಯೋಧರ ಕಲ್ಯಾಣಕ್ಕಾಗಿ. ಅವರು ಹಗಲಿರುಳು ಕೂಡ ದುಡಿತಿರ್ತಾರಲ್ಲ ವೇದರು, ರೈತರು, ಕಾರ್ಮಿಕರು, ಬಡವರ್ಗ ಉದ್ಧಾರ ಆಗಲಿ ಅನ್ನೋದಕ್ಕನ ಈ ಅನುಷ್ಠಾನವನ್ನ ಮಾಡಿದ್ದೆ ಸರ್. ಅಲ್ಲ, ಎಷ್ಟು ಆತಂಕ ಅಲ್ಲ ಅದು? ಆತಂಕ ನಮಗ ಬಹಳ ಆತಂಕ ಇತ್ತು ಸರ್. 33 ದಿನ ಹೊರಗೆ ಬರ್ತಾರಿಲ್ಲ ಅಂತಕ್ಕಂಥ ಆತಂಕ ಇತ್ತು. ಆದ್ರೂ ಕೂಡ ಹೊರಗೆ ಬಂದ ತಕ್ಷಣ ನಾವು ನಿಟ್ಟುಸಿರು ಬಿಟ್ಟಿವಿ. ಇಲ್ಲದೇ ಇದ್ರೆ ನಿಟ್ಟುಸಿರ ಬಿಡ್ತಿದ್ದೇ ಇಲ್ಲ ನಾವೆಲ್ಲ. ಎಲ್ಲ ಉಸಿರು ನಿಂತು ಬಿಟ್ಟಿದ್ದೇವ್ರಿ. ನಮ್ಮ ಹೆಂಗೋ ಏನು ಒಳಗೆ ಹೋಗ್ಯಾರ. ನಾನು ಅದು ಏನ್ ಹೇಳಿಗ್ಯಾರ ಅಂದ್ರೆ, ನಾನು ಜೀವಂತ ಸಮಾಧಿ ಆಗಿ ಹೋಗ್ತೀನಿ ಅನ್ನೋದನ್ನು ಕೂಡ ಹೇಳಿದ್ರು ಅವ್ರು. ನಾವು ದಿನ ಕರ್ತೃ ಗದ್ದಿಗೆ ಬಿಡಬೇಕು. ಹೆಂಗ್ ಹೋಗ್ಯಾರ ಪೂಜ್ಯರು ಹಂಗ ಬರ್ಬೇಕು ಹೊಳ್ಳಿ, ಇಲ್ಲಾಂದ್ರ ನಮ್ಗ ಬಾಳ ಇದೈತೆ ಅಂತ ಹೇಳಿ ನಾವು ಅಷ್ಟೇ ಇದರೊಳಗ ಭಕ್ತಿಲಿಂದ ನಮ್ಮ ಅವಳಿ ಗ್ರಾಮದವರನ್ನ ನಾವು ಮೆಚ್ಚಬೇಕು. ಎಲ್ಲರೂ ಕೂಡ ಹೆಣ್ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ನಮ್ಮ ಅವಳಿ ಗ್ರಾಮದೊಳಗ ಭಯ ಭಕ್ತಿಯಿಂದ ಎಲ್ಲಾ ನಿಷೇಧವನ್ನ ಮಾಡಿದ್ರು. ಸಾರಾಯಿ ನಿಷೇಧ ಮಾಡ್ಯಾರ, ಕಪ್ಪು ಕಡಿ ತಿನ್ನೋದನ್ನ ನಿಷೇಧ ಮಾಡ್ಯಾರ. ಎಲ್ಲಾ ಭಕ್ತರು ಅಲ್ಲೇ ಕೆಲಸ ಮಾಡ್ಯಾರ. 24 ತಾಸು ಒಲಿ ಹತ್ತಿದ್ದು, ಒಲಿ ನಿಂತಿಲ್ಲ ಪ್ರಸಾದ ಮಾಡ್ಲಿಕ್ಕೆ. ಯಾರು ಕುಡುದಿಲ್ಲ, ಮದ್ಯಪಾನ ಮತ್ತೊಂದು ಏನಿಲ್ಲ. ಏನಾರು ಪರಿಸ್ತಾದ್ರ ಅಪ್ಪಿ ತೆಪ್ಪಿ ಕುಡಿದು ಬಂದಿರ್ಬೇಕು ವಿನಃ ನಮ್ಮ ಗ್ರಾಮದೊಳಗೆ ಯಾರು ಕುಡುದಲ್ಲಿ ಏನು ಮಾಡಿಲ್ಲ. ಇವತ್ತಿನವರೆಗೆ ಅಷ್ಟು ಡೈಲಿ ಒಂದು 25,000 ರಿಂದ 30,000 ಜನಸಂಖ್ಯೆ ಪ್ರಸಾದ ಸೇವೆ ಮಾಡ್ತಿದ್ರು. ಯಾರಿಗೂ ತೊಂದರೆ ಆಗಿಲ್ಲ. ಅದು ಒಂದು ಮೆಚ್ಚುವಂತದ್ರಿ ನಮ್ಗೆ. ಅಂದ್ರೆ ಆಚಾರ ಪವಾಡ ಪುರುಷರು. ಪವಾಡ ಪುರುಷರ ರೀ ಅವ್ರು. ಪವಾಡ ಪುರುಷರ. ಈಗ ಅವರು ತೆಲುಗು ಗಿಲ್ಗು ಎಲ್ಲ ಮಾತಾಡ್ತಾರೆ. ಆಂಧ್ರ ಭಾಷೆ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲಿಷ್. ಯಾಕಂದ್ರೆ ಬಹುಭಾಷಾ ಪಂಡಿತರು ಅವರು. ಸಂಸ್ಕೃತ ಮಾತಾಡ್ತಾರೆ. ಅವ್ರನ್ನ ನೀವು ಹತ್ತಿರದ ವಿಶೇಷತೆ ಏನು ಅವ್ರದ್ದು? ಅವ್ರ ವಿಶೇಷತೆ ಒಟ್ಟ ಗೊತ್ತಾಗಲ್ರಿ. ಅವ್ರ ವಿಶೇಷತೆ ಏನನ್ನೋದು ಅಲ್ರಿ ಬುದ್ಧಿ. ನಮಗ್ ಶಿಟ್ ಮಾಡ್ತಾರೆ ನೀವು ಇಲ್ಲಿ ಇರಕವಲ್ಲಿ ಅಂತಾರಲ್ಲ. ಭಕ್ತರ ಅವಳಿ ಗ್ರಾಮದ ಭಕ್ತರ ಆಸೆ ಹಿಂಗೈತಿ. ಇಲ್ಲಿರ್ರಿ ಅಂದ್ರೆ ನಾನು ಹುಚ್ಚ, ನಾನು ಎಲ್ಲಿ ಬೇಕಿನ್ನ ಗೊತ್ತಾಗೋದಿಲ್ಲ. ನನ್ನ ಯಾಕೆ ಅಷ್ಟು ಇದನ್ನ ಮಾಡ್ತಾರೆ ನೀವು?
ಭಾಳ ಪಿಡಿಸ್ಬೇಡ ನನ್ನ ಅದರ ಬಗ್ಗೆ ಅಂತಿದ್ದ ಅನ್ನುವಂಥ ಭಾವನೆ ಅವರು. ಅದ ಹೇಳಿದ್ನಲ್ಲ, ಮುಗ್ಧ ಸ್ವಭಾವಗನ ಮಗು ಹೆಂಗ ಒಬ್ಬ ತಾಯಿ ಊಟ ವರ್ತನೆ ಮಾಡ್ತೈತಿ, ಒಬ್ಬ ತಂದಿ ಊಟ ವರ್ತನೆ ಈಗ ಮೊನ್ನೆ ಅವರು 33 ದಿನ ಕುತ್ಕೊಂಡಿದ್ರಲ್ಲ, ಆ ಸಂದರ್ಭದೊಳಗ ಅವ್ರ ತಂದೆ ತಾಯಿ ಬಂದಿದ್ರ? ಯಾರು ಬಂದಿಲ್ಲ? ಯಾರು ಬಂದಿಲ್ರಿ. ಅವ್ರ ಸಂಬಂಧಿಕರು ಬಂದಿದ್ರೆ, ಅವ್ರ ತಂದೆ ತಾಯಿ ಬಂದಿಲ್ಲ. ತಾಯಿಗೆ ಬರಬೇಡ ನೀನಂದಿದ್ದೀರಂತ್ರಿ ಅವ್ರು. ಹೌದಲ್ಲ? ಅಂತ ಸ್ವಭಾವದವ್ರು. ಈಗ ಉಳಿದ ಸ್ವಾಮಿಗತೆ ಕಾರು, ರಾಜಕಾರಣಿಗಳನ್ನ ಹೊಗಳೋದು, ಮಠಕ್ಕೆ ಅದು ಕೊಡು, ಅನುದಾನ ಕೊಡು, ಏನಿಲ್ರಿ. ಕೇಳ್ಬೇಡ್ರಿ. ನಾವು ಅನುದಾನ ಕೇಳೋನ್ರಿ ಅಂತಂದ್ರೆ ಯಾವುದೇ ಅನುದಾನ ಇಲ್ಲ. 3 ಕೋಟಿ ತಂದಾಕ್ಯಾರ್ರಿ ಅವ್ರು. ಯಾವುದೇ ಅನುದಾನ ಇಲ್ಲ. ಅನುದಾನ ಕೇಳೋನ್ರಿ ಸಾಹೇಬ್ರಂತ ಹೋಗಿ ಅಂದ್ರೆ ಯಾರನ್ನ ಕೇಳ್ಬೇಡ್ರಿ ಅನುದಾನ. ಇದು ಭಕ್ತರಿಂದನ ಆಗ್ಬೇಕು ಮಠ. ಭಕ್ತರ ಕಟ್ಟಿಸ್ಬೇಕು. ಇದಕ್ಕೆ ಯಾರು ಹೆಸರು ಇಡಂಗಿಲ್ಲ ಇದಕ್ಕೆ. ಭಕ್ತರಿಂದ ಆಗಿತ್ ಮಠ ಅನ್ನಂಗ ಆಗ್ಬೇಕ. ಯಾರ ಅಂತೇಳಿ ಹೋಗಿ ಇಲ್ರಿ ಧರ್ಮಸ್ಥಳದಾಗ ಕೊಡ್ತಾರೆ, ಬೇಡ 5 ಲಕ್ಷ ರೂಪಾಯಿ ಕೊಟ್ರ ಹೋದಿತ್ತೇನೆ ಹಿಂಗ 5 ಲಕ್ಷ ರೂಪಾಯಿ ಕೊಟ್ರೆ ಅವ್ರ ಹೆಸರು ಹಾಕ್ಬೇಕಾಗೈತಿ. ಭಕ್ತರದಾರ ಇದಕ್ಕೆ ಸಾಕಷ್ಟು ಭಕ್ತದಾರ ಕೊಡ್ತಾರ. ನಾ ಕೇಳುದು ಇದ ಒಂದ ಶಿಲಾ ಮಂಟಪಕ್ಕೆ ಎಷ್ಟು ಕೊಡ್ತೀಪ್ಪ ಕೊಡು, ಕಂಡೀಷನ್ ಇಲ್ಲ. ಅವರಲ್ಲೇ ಸಿಕ್ಕಾಪಟ್ಟಿ ಜನ ಆಂಧ್ರ, ತಮಿಳ್ನಾಡು, ಈ ಕಡೆ ತೆಲಂಗಾಣದ ಕಡೆ ಭಕ್ತರು ಸಾಕಷ್ಟು ದುಡ್ಡು ಕೊಟ್ಟಾರ. ಹೌದಲ್ಲ? ಹೌದು. ಈಗ ರಾಜಕಾರಣಿಗಳ ಹತ್ರ ಹೋಗೋದು, ಮಾತಾಡೋದು, ಭೇಟಿ ಆಗೋದು ಏನ್ ಕೇಳ್ಬಾರ್ದ್ರಿ. ಯಾರ ಕಡೆನೂ ಹೋಗೋದೇ ಇಲ್ಲ ಅವ್ರು. ಯಾರ ಕಡೆನೂ ನಮ್ಮ ಪೂಜಾರಿ ಯಾರ ಕಡೆನೂ ಹೋಗೋದಿಲ್ಲ. ಹೌದಲ್ಲ? ಅವರ ಬೇಕಾದ್ರೆ ಭಕ್ತರಾಗಿ ಬರ್ಲಿ, ನಮ್ಮಂತಲೇ ನಾವು ಹೋಗೋದಿಲ್ಲ ಅಂತಾರ್ರಿ. ಹಿಂಗ ಅಂದ್ರ ಕಠೋರ, ಭಾರಿ ಕಠೋರ ನೋಡಿ. ಹಿಂಗಾಗಿ ಇವ್ರಿಗೆ ಪೂಜ್ಯರಿಗೆ, ನಮ್ಮ ಪೂಜ್ಯರಿಗೆ ಬಹಳ ಜನ ವಿರೋಧ ಮಾಡ್ತಾರೆ. ಹೌದಾ? ವಿರೋಧ ಮಾಡಿದ್ರು ಕೂಡ ಇವರು ನಮ್ಮ ಪೂಜ್ಯರು ಯಾವತ್ತಕ್ಕೂ ಇದನ್ನ ಮಾಡಂಗಿಲ್ಲ. ಅಲ್ಲಲ್ಲ, ಈ ಶತ್ರುವಿನ ಕೊನೆಯ ಅಸ್ತ್ರ ವಿರೋಧನ ಅಪಪ್ರಚಾರ ಮಾಡೋದು, ವಿರೋಧ ಮಾಡೋದು. ಹೀಗಾಗಿ ಬಹಳ ಶ್ರಮ ಜೀವನ ಅವರು. ಒಂದೇ ಹೇಳ್ಬೇಕಂತಂದ್ರೆ ನಾವು ಮೈಸೂರಾಗ ಅದೀವಿ ಅಂದ್ರೆ ತೆಲಂಗಾಣದಾಗ ಅದೀವಿ ಅಂತಾರ, ತೆಲಂಗಾಣದಾಗ ಬೆಂತೂರಾಗ ಅದೀವಿ ಅಂತಾರ, ಬೆಂತೂರಾಗ ಬಿಟ್ರೆ ಪಾಟ್ಮಿದ್ ಪಲ್ಲೆಗೆ ಅದೀವಿ ಅಂತಾರ. ಊರೇ ಇಲ್ಲ ಅವ್ರಿಗೆ ಹೇಳಕ. ಹೌದಲ್ಲ? ಅದನ್ನ ಬಿಟ್ರೆ ಗಾಜರ್ಕೋಟೆಗೆ ಅದೀವಿ ಅಂತಾರ, ಅದನ್ನ ಬಿಟ್ರೆ ಮಂತಟ್ಟಾಗ ಅದೀವಿ ಅಂತಾರ, ಅದನ್ನ ಬಿಟ್ರೆ ಮುದಗಲ್ಲಾಗ ಅದೀವಿ ಅಂತಾರ. ಎಲ್ಲಿದಾವ ಅಂತ ಹೇಳ್ಬೇಕು ನಾವು. ಹಾನ್ರಿ ಅಲ್ರಿ ಬುದ್ಧಿ ಇಲ್ಲೇ ಮಂತಟ್ಟಾಗ ಅದೀವಿ ಅಂದ್ರೆ ಈಗ ಅಲ್ಲಿ ಪಾಟ್ಮಿದ್ ಪಲ್ಲೆ ಆಗಿದಾರೇನ್ರಿ ಅಂತ ಕೇಳ್ಬೇಕು ನಾವು. ನಮ್ದು ಹಂಗ ಚಿತ್ತ ಎತ್ತಾಗ ಹೋಗತ್ತೆ ಅತ್ತಾಗ ಹೋಗ್ಬಿಡೋರು ನಾವು. ಹಿಂಗೆ ಅಂಥ ಪೂಜ್ಯರನ್ನ ನಾವು ನಿಜವಾದ ದೇವರಂದ್ರೆ ನಡೆದಾಡ್ತಕ್ಕಂಥ ದೇವ್ರು ಯಾರು ಇದ್ರೆ ಇವರ ಅಂತ ತಿಳ್ಕೊಂಡ್ಬಿಟ್ಟಿವಿ. ಅವ್ರ ಹತ್ರ ಹಣ ಇಲ್ಲ, ಏನೇನಿಲ್ಲ, ಯಾವ್ದ ಅಕೌಂಟ್ ಬಂದ್ರಷ್ಟ ಹಣ, ಅದನ್ನು ಇಲ್ಲೇ ಕೆಲಸ ಮಾಡ್ರಿ ಅಂತ ಕೊಟ್ಟು ಹೋಗ್ತಕ್ಕಂಥವ್ರು. ಇಲ್ಲಿ ಯಾರು ಭಕ್ತರು ಬಂದು ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಅದನ್ನ ಇಲ್ಲೇ ಇಟ್ಟು ಹೋಗುವಂತ ಒಬ್ಬ ಪರಮ ಪೂಜ್ಯರನ್ನ ಕಂಡಿದ್ದೀವಿ. ಹೌದಲ್ಲ? ಕೆಲಸ ಮಾಡ್ಸರ್ ಇದನ್ನಂತೇಳಿ. ಯಾಕಂದ್ರೆ ಈಗಿನವರು ಕೆಲವರು ಸ್ವಾಮೀಜಿಗಳು ನೋಡ್ತೀವಲ್ಲ, ಜೇಲು ಬೇಲು ಕೈ ಬಾಯಿಗೆ ಕಚ್ಚಿ 3 ಸರಿ ಇರಂಗಿಲ್ಲ. ಬಹಳಷ್ಟು ಸಮಾಜದಾಗ ನಾವು ಬಹಳ ಜನ ಮಾತಾಡ್ತಾರ, ಅದ್ರ ಧೈರ್ಯದಿಂದ ಯಾರು ಹೇಳುದಿಲ್ಲ. ಬಟ್ ಅಂತ ವ್ಯವಸ್ಥೆ ಅವ್ರದ್ದಿಲ್ಲ. ಇಲ್ಲ ಅಂತ ವ್ಯವಸ್ಥೆ ಯಾವುದು ಕೂಡ ಅವರಂತೇಳಿ ನಾವು 4-5 ವರ್ಷದಿಂದ ಕೆಲಸ ಮಾಡ್ತಿದ್ದೀವಲ್ಲ, ನಾವು ಹಿರೇತನ ಮಾಡಿಲ್ಲ. ಅಲ್ಲೇ ಪೂಜ್ಯರು ಹೇಳಿದ ಕೆಲಸವನ್ನ ಪ್ರಾಮಾಣಿಕವಾಗಿ ಒಂದು 15-20 ಜನ ಹುಡುಗರು ಅದೇವಿ ನಾವು. ಅವು ಒಟ್ಟ ಇಂಥದ್ದು ಮಾಡ್ಬೇಕಪ್ಪ ಅಂತಂದ್ರೆ ಆ ಕೆಲಸನ ಕಲ್ಲು ಮಣ್ಣು ಹೊರೋದ್ರಿಂದ ಇಟ್ಕೊಂಡು ಕೆಲಸ ಮಾಡಿದೀವಿ ವಿನಃ ನಾವಲ್ಲಿ ಮಠದಾಗ ಯಾವುದೇ ಹಿರೇತನವನ್ನ. ಗ್ರಾಮಸ್ಥರು ಕೆಲವು ಟೈಮ್ ವಿರೋಧ ಮಾಡ್ತಾರ ಅವ್ರಿಗೆ ಅಂತಂದ್ರೆ. ವಿರೋಧ ಮಾಡ್ತಾರ್ರಿ. ಈ ಸರಿ ಯಾರು ವಿರೋಧ ಮಾಡಿಲ್ಲ. ಹೌದಲ್ಲ? ಈ ನಮ್ಮ ಗ್ರಾಮದೊಳಗ ವಿರೋಧ ಅಂದ್ರೇನ ಇಲ್ಲಿಯೇ ಇರ್ಬೇಕಂತ ವಿರೋಧ, ಮಠದಾಗ ಇರ್ಬೇಕು ಒಟ್ಟ ಪೂಜ್ಯರು. ಅದನ್ನ ನೀವ್ ಹೇಳ್ರಿ ಅಂತಾರ. ನಾವು 2-3 ಸರಿ ಮಾಡಿದಾಗ ನಮ್ಮ ನಿದರ್ಶನಗಳಾದವಲ್ಲ, ಹೀಗಾಗಿ ನಾವು ಹೇಳೋದು ಕೈ ಬಿಟ್ಟು ಕಟ್ಟಿ ಹಾಕಿದ್ರು ಹೋಗ್ಬಿಡ್ತಾರೆ. ಬೇಕಾದ್ರೆ ಏಟ್ ಕಟ್ಟಿ ಹಾಕ್ತಾರೆ ನನ್ನ ಅಂತಾರ್ರಿ ಅವ್ರು. ಹೌದಲ್ಲ? ನೀವು ಮತ್ತೆ ಯಾರು ಬಾಗ್ಲ ತೆಗೆದಿರಂಗಿಲ್ಲ, ಆದ್ರೂ ಹೋಗ್ತಾರೆ. ಅದು ವಿಚಿತ್ರ ರೀ ಅವ್ರಿಗೆ. ಹೌದಲ್ಲ? ಏಟ್ ಕಾಯ್ತಾರೆ. ನೀವು ಬಾಗ್ಲ ಒಳಗೆ ಹಾಕೊಂಡ್ ಕುಂತಿರ್ತೀವಿ, ನಾವು ಹೊರಗೆಲ್ಲಿ ಹಾಕೊಂಡ್ ಕುಂತಿರ್ತೀವಿ. ಅವ್ರ ಮುಂದೆ ಕುಂತಿರ್ತೀವಲ್ಲ, ಹೆಂಗ್ ಹೋಗ್ತಿರೋರು ಅಂತ ಅವ್ರ ಮುಂದೆ ಕುಂತ್ ಬಿಡೋರಿ ನಾವು. ಅವಾಗ ಅವರು ಹೆಂಗ್ ಹೋಗಿರ್ತಾವ ಹೋಗ್ಬಿಡ್ತಿದ್ರು. ಇಲ್ಲೇ ಹೋದ್ರಲ್ರಿ ನಿಮ್ ಎದುರಿಗೆ ಅಂತಾರ್ರಿ ಅವ್ರು, ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ. ಹೌದಲ್ಲ? ಅಂತ ಒಬ್ಬ ವಿಚಿತ್ರ ಶಕ್ತಿ ಇದೆ. ಎಲ್ಲಾರ ಹೋದ್ರಂದ್ರ ಇವತ್ತ ಬ್ಯಾಡ್ರಿ ಬುದ್ಧಿ ನಾಳೆ ಕೆಲಸ ಐತಿ ಅಂತಂದ್ರೆ, ಇಲ್ಲ ನಾನು ಹೋಗಬೇಕು, ಬೆಳಗ್ಗೆ ಹೋಗ್ಬೇಕು ಅಂತಂತಾರೆ. ಅಂದಾಗ ನಾವು ತಡೆ ಹಿಡಿತೀವ್ರಿ ಅವ್ರನ್ನ. ಇಲ್ಲ ನಾವು ಹಂಗಾರೆ ನಿಮ್ಗೆ ಊಟ ಬರ್ತೀವಿ, ಇವತ್ತು ಬ್ಯಾಡ್ರಿ ಅಂತೇಳಿ ಮೈಸೂರಿಗೆ ಹೊಂಟಿದ್ರು. ಸ್ಲ್ಯಾಬ್ ಇತ್ತು ಒಂದೇ ಇದರ್ದ್ರಿ. ಸ್ಲ್ಯಾಬ್ ಇದ್ದಾಗ ಬೇಡ ನಾನು ಮುಂಜಾನೆ ಹೋಗ್ತೀನಿ ಅಂದ್ರೆ, ಮುಂಜಾನೆ ಹೋಗ್ಬೇಡ್ರಿ ಸ್ಲ್ಯಾಬ್ ಐತಿ, ಏನ್ರಿ ನೀವು ಮುಂಜಾನೆ ಹೋಗ್ಬಿಡ್ತಿರಲ್ಲ ಬುದ್ಧಿ, ಹಿಂಗ್ ಮಾಡಿದ್ರೆ ಹೆಂಗ್ರಿ ಅಂತಂದ್ವಿ. ಅಂದಾಗ ಇಲ್ಲ ನಾ ಮುಂಜಾನೆ ಹೋಗ್ಬೇಕು, ಸಾಯಂಕಾಲ ನನ್ಗೆ ಗಾಡಿನ ಹೊಡ್ಯಾಕಾಗಲ್ಲ, ಏನಿಲ್ಲ. ಅವು ಸಾಯಂಕಾಲ ಹೋದ್ರೆ ನಾವು ಎದಕ್ಕಾರ ಟಚ್ ಮಾಡಕ್ ಹೋದಂಗ ಅಂದ್ರೆ, ನಾವು ಒಬ್ರು ನಮ್ಮ ಸರ್ ಅದಾರ, ಅಮ್ಮಾಯಿ ಸರ್, ನಮ್ಮ ಆಲೂರ್ ಸರ್, ಚಿದಾನಂದ ಹೆಬ್ಬಾಳ 4-5 ಮಂದಿ ಕೂಡಿ ಏನಂದ್ವಿ, ಇಲ್ರಿ ಹಂಗಾರ ಮೈಸೂರಿಗೆ ನಾವು ಬರ್ತೀವಿ, ನೋಡೇ ಇಲ್ಲ ಅಂದ್ವಿ. ನಾವು ನೋಡಿದ್ವಿ, ನಾವು ನೋಡಿದಾಗ ಕೂಡ ನೋಡೇ ಇಲ್ರಿ, ಹಂಗಾರ ನಾವು ನಿಮ್ಗೆ ಊಟ ಬರ್ತೀವಿ, ಸಾಯಂಕಾಲ ಹೋಗೋಣ ಅಂದ್ರೆ. ಆಯ್ತು ಸಾಯಂಕಾಲ ಹೋಗೋದು ಒಂದ್ ಸ್ವಲ್ಪ ತಪ್ಪು ನೋಡು, ಬಟ್ ಭಾಳ ಇದಾಗತ್ತ ಅಂತಂದ್ರೆ.
ಅಂದಾಗ ಆಯ್ತು ಬುದ್ಧಿ ಒಟ್ಟು ನಾವು ಬರ್ತೀವ್ರಿ, ಒಬ್ರು ರಮಾಯ್ ಸರ್ ಅಂತ ಡ್ರೈವಿಂಗ್ ಮಾಡ್ತಾರೆ. ಸರ್ ನಾವು ಬರ್ತೀವ್ರಿ, ಹಂಗಾರೆ ಮೈಸೂರು ನೋಡಿಲ್ಲ, ನಾವು ನಿಮ್ಮ ಸಲುವಾಗಾರ ನೋಡ್ತೀವಿ ಅಂದ್ವಿ. ನೋಡಿದ್ದಿತ್ತು, ಆದ್ರೆ ಸ್ಲ್ಯಾಬ್ ಹಾಕೋ ಸಲುವಾಗಿ ಇಟ್ಕೋಬೇಕಿತ್ತು ಅವ್ನ. ಅಂದಾಗ ಆಯ್ತು ಬರ್ರಿ ಅಂತೇಳಿ ಇದ್ದ ಅವತ್ತ. ಇದ್ದು ಸಾಯಂಕಾಲ ಎಲ್ಲ ಸ್ಲ್ಯಾಬ್ ಮುಗಿದ್ಮೇಲೆ ನಾವು ಹೊಂಟಿವಿ ಅವ್ರ ಊಟಾಗ ಹೋದ್ವಿ. ನಾವು ಅವ್ರ ರೂಟ್ ಹೈವೇಕ್ ಹೋಗೋಣ ಅಂತ ಹೇಳಿದ್ರು. ಹೈವೇಕ್ ಬ್ಯಾಡ್ರಿ, ಬಿದ್ದು ಇಲ್ಲಿ ಹೋಗೋಣ ಮುಂಡ್ರಿ ಮೇಲೆ ಸಮೀಪ ಆಕತೆ ಅಂದ್ವಿ. ಬ್ಯಾಡ ಅಂದ್ರೆ ಕೇಳಿಲ್ಲ, ನಾವು ಹೊಸ ರೂಟ್ ತೋರ್ಸೋಣ ಅಜ್ಜಾರಿಗೆ ಅಂತ ಹೋದ್ವಿ. ಮುಂಡ್ರಿಗೆ ಸಮೀಪ ಹೋದ್ವಿ, ದೊಡ್ಡ ಮಳೆ ಹತ್ತಿ ಬಿಡ್ತೀರಿ, ಏನು ಕಾಣಲಿಲ್ಲ. ನಮ್ಮ ಸರ್ ಕಾರಿಡಾರಿಗೆ ಹೊಡೆದ್ಬಿಟ್ರು ದಡಲ್ ಅಂತ. ಹಾಂ, ದಡಲ್ ಅಂದಾಗನ ಕಾರ್ ಅಲ್ಲಿ ಒಂದು ಇದ್ರಾಗ ಹಚ್ಚಿ ಪಂಚರ್ ಆತಂತೆ ತಿದ್ಸಾಕ್ ಹೋದ್ವಿ. ಅದು ಏನು ಮಾಡಿದ್ರೆ ಸುದ್ದ ಆಗಲಿಲ್ಲ. ಸುದ್ದ ಆಗದಾಗ ಮತ್ತೆ ಅಲ್ಲಿ ಗ್ಯಾರೇಜಿಗೆ ಬಿಟ್ವಿ ಅದನ್ನು ಕಾರ್ ಬಿಟ್ಟು ಮತ್ತೊಂದು ಕಾರ್ ತರಿಸಿದ್ವಿ ಸಿದ್ಲಿಂಗಯ್ಯನವ್ರು ಅಂತೇಳಿ ಅವರು ಇವ್ರಿದ್ರೆ ಅವ್ರ ತಮ್ಮಾರ ಕಾರ್ ತೊಗೊಂಬಂದ್ರೆ ಮತ್ತೊಂದು ಸಣ್ಣ ಕಾರ್ ತಂದು ಕೊಟ್ಟಿಂದ ಮುಂದೆ ಮೈಸೂರಿಗೆ ಹೋದ್ವಿ. ಇನ್ನೇನು ಅವ್ರಿಗೆ ಪಾಠ ಪ್ರವಚನ ಮಾಡೋಕೆ ಲೇಟ್ ಆಕತ್ತೆ ಅಂತೇಳಿ ಮೈಸೂರು ಸಮೀಪ ಹೋದ ಇನ್ನೊಂದು 15-20 ಕಿಲೋಮೀಟ್ರ್ ಇತ್ತು. ನಮ್ಮ ಸರ್ ಸರ್ಸಿದ್ರು, ಸರಿ ಇಲ್ಲಿ ನಿಮ್ಮ ಗಾಡಿ ಹೊಡ್ಯಾಕೆ ಬರೋದಿಲ್ಲ ಅಂತೇಳಿ. ಅವರ ಕುಂತ್ರು 120 ಮಟ್ಟ ಗಾಡಿ ಹೊಟ್ಟು ತಮ್ಮ ಟೈಮ್ಗೆ ಹೋಗಿ ಕರೆಕ್ಟ್ ಮುಟ್ಸಿದ್ರು, ತಡ ಮಾಡಲಿಲ್ಲ. ಮತ್ತೆ ಕ್ಲಾಸ್ಗೆ ಹೋದ್ರು ಅವ್ರು. ಇಂಥದನ್ನು ಕೂಡ ನಾವು ಕಂಡಿದ್ದೀವಿ. ಹಂಗಾಗಿ ನಾವು ಇವರ ದೇವ್ರಂತೆ ನಾವು ನಂಬಿದ್ದೀವಿ. ಉದಾರ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಅವ್ರು ಏನು ಹೇಳ್ಯಾರ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಕತ್ತೀವಿ ಅಷ್ಟೇ. ಈ 33 ದಿವಸದ್ದು ಒಂದು 2 ನಿಮಿಷದಾಗ ಹೇಳ್ರಿ, ಫ್ರಮ್ ಸ್ಟಾರ್ಟ್ ಟು ಎಂಡ್. ಹಾಂ, 33 ದಿನ ಅಂತಂದ್ರೆ ನಮ್ಮ ಆರಂಭದಿಂದ ಎಷ್ಟು ದಿವಸ ತಯಾರಿ ಮಾಡ್ಕೊಂಡಿದ್ರು, ಏನೇನು ನಿಮ್ಗೆ ಹೇಳಿದ್ರು, ಭಕ್ತರು ಎಷ್ಟು ಒಪ್ಕೊಂಡ್ರು, ನಿಮ್ಮ ಯಾಕಂದ್ರೆ ನಿಮ್ಗೆ ಆತಂಕ ಐತಿ, ಜೀವಂತನ ಸಮಾಧಿ ಆಗ್ಬಿಡ್ತೀನಿ ಅಂತಾರ. ಹೌದೌದು ಹೇಳಿದ್ರು. ಏನು ಸ್ಟಾರ್ಟಿಂಗ್ ನಿಂದ ಎಂಡ್ ವರೆಗೆ ಅವ್ರು ಹೊರಗೆ ಬರೋಮಟ್ಟ ಏನು ಸ್ಟಾರ್ಟಿಂಗ್ಲಿಂದ 33 ದಿನ ಮೌನಾನುಷ್ಠಾನ ಇತ್ತಲ್ರಿ. ಅವಾಗ ಎಲ್ಲ ಗುಡಿ ಒಳಗ ಸಭೆ ಮಾಡಿದ್ರು. ಸಭೆ ಮಾಡಿದಾಗ 33 ದಿನ ಭಾಳ ದಿನ ಆಕತಿ ಅಂತ ಜನರು ಯಾರು ಬರ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ಅವಾಗ ನಾವು ಇರ್ಲಿ ಬಿಡ್ರಿ ಬುದ್ಧಿ ನೋಡೋಣ, ಹಾಗಾದ್ರೆ ಏನಾಕೈತೆ ಆಗಲಿ ನೋಡೋಣ, ನಾವು ಧೈರ್ಯ ಮಾಡೋಣ ಅಂತ ಧೈರ್ಯ ಮಾಡ್ಕೊಂಡು ಮಾಡಿದಾಗ ಹಿಂದ್ಗಡೆ ಅವಳಿ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡ್ಯಾರಂದ್ರೆ ಇವತ್ತು ನಮ್ದು ಆ ಮಟ್ಟಕ್ಕೆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಅಂತ ನಾವು ಹೇಳ್ತೀವಿ. ಇಲ್ಲದೇ ಇದ್ರೆ ಸಕ್ಸಸ್ ಆಗ್ತಿದ್ದಿಲ್ಲ ಕಾರ್ಯಕ್ರಮ. ಅವರು ಹೊರಗೆ ಬರ್ತಿದ್ರು, ಕಾರ್ಯಕ್ರಮ ಯಶಸ್ವಿಯಾಗಿ ಹೋಗ್ಬೇಕಲ್ಲ. 33 ದಿನ ಅನುಷ್ಠಾನ ಯಶಸ್ವಿ ಆಗ್ಬೇಕು, 33 ದಿನ ಬಸವ ಪುರಾಣ ಯಶಸ್ವಿ ಆಗ್ಬೇಕು. ಆ ಸಂಗೀತಗಾರರು ಹಂಗ ಕೂಡಿದ್ದಾರೆ ನಮಗೆ ಯಶವಂತ್ ಬಡಿಗೇರ್ ಅವರು, ಶಾಂತಕುಮಾರ್ ಜೇರಟಿಗೆ ಅವರಂತೆ, ಮತ್ತು ಶಾಸ್ತ್ರಿಗಳ ಮಡಿವಾಳೆ ಶಾಸ್ತ್ರಿ ಅಂತೇಳಿ ಅವ್ರ ಅವ್ರ ಸಂಗೀತಗಾರರಿಂದ ಆ ಶಾಸ್ತ್ರೀಜಿಯಿಂದ ಜನ ಕೊಡಾಕತ್ರಿ. ದಿನಕ್ಕೆ 30-35 ಸಾವಿರ ಜನಸಂಖ್ಯೆ ಕೊಡ್ತಿತ್ತು. ಇವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಮ್ಮ ಅವಳಿ ಗ್ರಾಮದ ಸದ್ಭಕ್ತರನ್ನ ನಾವು ಅವ್ರ ಬಗ್ಗೆ ಏಟ್ ಹೇಳಿದ್ರೆ ಕಡಿಮೆ. ಪ್ರಸಾದ ಸೇವೆಯನ್ನ ಮಾಡ್ತಕ್ಕಂಥ ಭಕ್ತರ ಬಗ್ಗೆ ಏಟ್ ಹೇಳಿದ್ರೆ. ಅಜ್ಜರ್ ಯಾವಾಗ ಹೋದ್ರು ಕರೆಕ್ಟ್ ಆಗಿ ಯಾವ ಟೈಮ್? 3/6/2026 ಬೆಳಗ್ಗೆ ಒಳಗೆ ಹೋಗ್ಯಾರ 3 ಗಂಟೆ. ನಂತರ ಅವ್ರನ್ನ ಹೊರಗೆ ತೆಗೆದಿದ್ದು 5/7/2026. ಅಂದ್ರೆ 775 ತಾಸು ಅಲ್ಲಿ ಮುಗಿಬೇಕು. 10 ಗಂಟೆಗೆ ಮುಗಿತೈತೆ ಅದು. ಒಂದು 10 ನಿಮಿಷ ಹೆಚ್ಚಾಗ್ಲಿ, ಆದ್ರ 10 ನಿಮಿಷ ಕಡಿಮೆ ತೆಗಿಬೇಡ್ರಿ ಅಂತ ಹೇಳಿದ್ರು, ಹೊರಗೆ ತೆಗಿಯಬೇಡ್ರಿ ಅಂತ ಹೇಳಿ. ಆ ಪ್ರಕಾರನ ಅಲ್ಲಿ ಟೈಮ್ ಹೆಚ್ಚೆ ಹೋಗಿದ್ದ. ಅವ್ರ ಒಳಗೆ ಹೋಗ್ಬೇಕಾದ್ರೆ ಏನ್ ಅನಿಸ್ತು? ಎಷ್ಟು ಜನ ಇದ್ದಾರೆ? ಭಯಂಕರ ಜನ ಇರ್ತಾರೆ. ಇಲ್ಲೆಲ್ಲ ಮ್ಯಾಗ ಎಲ್ಲ ಪೂರ ಮ್ಯಾಗೆಲ್ಲ ಪೂರ ತುಂಬಿತ್ತು ಮಠ ರೀ. ಒಳಗೆ ಹೋಗೋ ನಕ್ಕೊಂತಾನ ಹೋದಾರೆ ಅವ್ರು. ಹೆಂಗ್ ನಕ್ಕೊಂತ ಹೋಗ್ಯಾರಲ್ಲ, ಬರುವಾಗನ ಹಂಗ ನಕ್ಕೊಂತ ಬರ್ಲಿ ಅಂತ ನಮ್ಮದ ಎಲ್ಲ ಭಕ್ತರ ಆಸೆ ಹೆಂಗಿತ್ತಂತಂದ್ರೆ ನಕ್ಕೊಂತ ಹೆಂಗ್ ಹೋಗ್ಯಾರ ಹಂಗ ಹೊರಗೆ ಬರ್ಲಿ. ಕಾಯ್ತಾ ಇದ್ದಾರೆ ಜನರು ಹೆಂಗ್ ಬರ್ತಾರ ನೋಡೋಣ. ಇದೊಂದು ವಿಚಿತ್ರ ಅಂದ್ರೆ ವಿಜ್ಞಾನಕ್ಕ ಸವಾಲಾಗಿರ್ತಕ್ಕಂಥದ್ದು, ಸಾಮಾನ್ಯ ಕೆಲಸ ಅಲ್ಲ ರೀ. ಅವರು ಅದನ್ನ ಕರಗತ ಮಾಡ್ಕೊಂಡ್ರ ಅವ್ರು. ಏನು ಈ ಸಿದ್ಧಿ ಸಮಾಧಿ ಯೋಗನ ಕರಗತ ಮಾಡ್ಕೊಂಡು, ಮತ್ತೆ ಅದ್ರ ಜೊತೆಗೆ ಮೌನಾನುಷ್ಠಾನ. ಅದು ಅಷ್ಟೇ ಕಠಿಣವಾಗಿರ್ತಕ್ಕಂಥ ಮೌನಾನುಷ್ಠಾನ. 33 ದಿನ ಮೌನಾನುಷ್ಠಾನ ಮಾಡ್ತಾರಲ್ರಿ, ಅಲ್ಲಿಂದನ ಪ್ರಾರಂಭ ಅವರು. ಅಲ್ಲಿಂದನ 33 ದಿನ ಸಿದ್ಧಿ ಸಮಾಧಿ ಯೋಗ. ಅದರಾಗನ ಎಲ್ಲ ಕಲ್ತು ಬಿಟ್ಟಿರ್ತಾರೆ ಅವ್ರು. 33 ದಿನ ಮೌನಾನುಷ್ಠಾನ ಐತಲ್ಲ, ಅದರಾಗನ ಎಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿರ್ತಾರೆ ಅವ್ರು. ಪ್ರತಿದಿನ ಏನ್ ಮಾಡ್ತಾರೆ ಹೇಳ್ರಿ ಅವ್ರು? ಕರೆಕ್ಟ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಪ್ರತಿದಿನ 5 ಗಂಟೆಗೆ ಹೇಳ್ತಾರೆ ಅವ್ರು. ಪ್ರತಿದಿನ ಲಿಂಗ ಪೂಜೆ ಆದ ನಂತರನ ದರ್ಶನ ತಗೊಂತಾರೆ. ಭಕ್ತರು ಗದ್ದಿಗೆ ತಗೊಂಬಂದು ಆಮೇಲೆ ಪ್ರಸಾದ ಮಾಡ್ಕೊಂಡು, ಆಮೇಲೆ ಪ್ರಸಾದದ ಕಾಳು, ಶೇಂಗಾದ ಕಾಳು, ಹಸಿವು ಅವು ನೆನಕಿರ್ತಾರೆ, ಅಂಥವು ಪ್ರಸಾದ ಮಾಡ್ತಾರೆ. ಇದನ್ನ ಬಿಟ್ರೆ ಮತ್ತೆ ಏನು ಮಾಡಲ್ಲ. 2 ದಿನ ಜರ್ನಿ ಆಗಲಿ, 3 ದಿನ ಜರ್ನಿ ಆಗಲಿ ಅವ್ರಿಗೆ ಒಟ್ಟ ಕಾರ್ ಬಿಟ್ಟು ಕೆಳಗಿಳಿದಲ್ಲ. ಇಲ್ಲಿ ಊಟನೇ ಇಲ್ಲ. 18 ವರ್ಷ ಆದ್ರೂ ಕೂಡ ಊಟ ಇಲ್ಲ ಅವ್ರಿಗೆ. ಬೇಯಿಸಿದ ಆಹಾರ ಪದಾರ್ಥಗಳನ್ನ ಇವತ್ತಿಗೆ ಇಲ್ಲ.
ನೀವು ಯಾಕಂದ್ರೆ ನೀವು ಅವ್ರ ಹತ್ರ ಇರ್ತೀರಿ, ಹತ್ರ ಇರ್ತೀವಿ ಅಂತ ಗೊತ್ತ ನಮಗೆ, ಇಷ್ಟೆಲ್ಲ ಇಲ್ದ ಇದ್ರೆ ಗೊತ್ತಂಗಾಗ್ತದೆ. ಅವ್ರ ಕಿಸೆಗೆ ಇದನ್ನೇ ಇಲ್ಲ, ಇಲ್ಲ 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 ಜೇಬ ಇಲ್ಲ, ಜೇಬ ಇಲ್ಲ. ಬರ್ರಿ ನೀವು ಮಠಕ್ಕೆ ಬರ್ರಿ, ಅವ್ರು ಏನ್ ಸಾಮಾನ್ಯ ಲುಂಗಿ ಹಿಂಗ ಒಳಗ ಇದನ್ನ ಕಟ್ಟಿರ್ತಾರ, ಅಷ್ಟ ಬರೇ ಮೈಲಿ ಇರ್ತಾರ. ಮತ್ತೆ ಹೌದಲ್ಲ, ಭಾರಿ ಸಾದಾ ಸೀದಾ ಅಂತಂದ್ರ ಅವರ ಸ್ವಾಮಿಗಳು. ನಮ್ಮ ಸ್ವಾಮಿಗಳು ಭಾಷಣಕಾರರಲ್ಲ, ಮಾತುಗಾರರಲ್ಲ, ಮಾಡಿ ತೋರ್ಸ್ತಕ್ಕಂಥವ್ರು. ಸಿದ್ಧಿ ಸಮಾಧಿ ಯೋಗ ರತ್ನ ಅಂತ ಕೊಟ್ರ ಅವ್ರಿಗೆಲ್ಲ ಜನರು, ಸಮಾಧಿ ರತ್ನ ಹಂಗ ಕೊಡಂಗಿಲ್ಲ. ಸುಕ್ಷೇತ್ರ ಅಂತ ಜನರ ಹೇಳ್ಬಿಟ್ರ, ಅಂತವ್ರ ಬೆಂತವ್ರ ಸುಕ್ಷೇತ್ರ ಆಯ್ತು ಅಂತ ಹೇಳಿ. ನಾವ್ ಅಂದಿದ್ವಿ ಅಜ್ಜರಿಗೆ, ಅಂತವ್ರ ಬೆಂತವ್ರ ಬುದ್ಧಿ ಸುಕ್ಷೇತ್ರ ಮಾಡ್ಬೇಕು ನೀವು ಅಂದ್ರ ಕೇಳ್ತೀವಿ ಅಂತಿದ್ವಿ. ಮಾಡೋಣ ಅಂತಂದಾಗ 775 ಲಿಂಗ ಯಾವಾಗ ಮಾಡಿದ್ರ ಪ್ರತಿಷ್ಠಾಪನೆಯನ್ನ, ಒಳಗೆ ಹೋಗೋಕ್ಕಿಂತ ಪೂರ್ವದೊಳಗನ ಅದ ಜಗ ಫಿಕ್ಸ್ ಆತ. ಅವ್ರ ಎಷ್ಟು ಎಕರೆ? ಅದು ಒಂದು 15-20 ಗುಂಟೆ ಆಗ್ಬೋದ್ರಿ. 20 ಗುಂಟೆದೊಳಗೆ 775 ಲಿಂಗು ಪ್ರತಿಷ್ಠಾಪನೆ. ಏನು ಸಿಮೆಂಟ್ ಇಂದ ಮಾಡಿರೋ? ಇಲ್ಲ ಇಲ್ಲ, ಅವು ರಾಜಸ್ಥಾನದಿಂದ ಇವನ್ನ ರೆಡಿಮೇಡ್ ತರಿಸ್ಬಿಟ್ಟಿದ್ರು. ಅವ್ರದ ಇದನ್ನ ಬಾಳ ಮೆಚ್ಚಬೇಕ್ರಿ ನಾವು, ಅವ್ರ ಧೈರ್ಯನ. ಹೌದಲ್ಲ, ಸಾಮಾನ್ಯರ ಧೈರ್ಯ ಅಲ್ರಿ. ಅವ್ರು ಒಕ್ಕಿರ್ಲಿಲ್ಲ ಅಂದ್ರೆ ಹೆಂಗ್ ಕೊಟ್ಟಿದ್ರೆ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ರು ದುಡ್ಡು. ಅಲ್ರಿ ಬುದ್ಧಿ ಇಲ್ಲಿ ಶಿಲಾಮಂಟಪಕ್ಕೆ ಕಟ್ಟಾಕತ್ತರಿ, ಅಲ್ಲಿ ದುಡ್ಡು ಹೆಂಗ್ ಹಾಕೋದು ಅಂದ್ವಿ ನಾವು. ನೀವು ಸುಮ್ಮನೆ ಅಷ್ಟ ಮಾಡ್ರಿ ಅಂತಿದ್ದಾರೆ ಅವ್ರು ನಮ್ಗೆ. ನೀವು ಕೆಲಸ ಮಾಡ್ರಿ ಅಷ್ಟ ಅಂದಾಗ ನಾವು ನೋಡೋಣ ಅಂತೇ ಮಾಡ್ತಿದ್ವಿ. ನಾವು ಒಮ್ಮೆ ಭಾಳ ಬೇಜಾರು ಪಟ್ಕೊಂತಿದ್ವಿ ಅವ್ರ ಬಗ್ಗೆ. ಯಾಕೆ ಬೇಕ್ರಿ ಬುದ್ಧಿ ಇಷ್ಟೆಲ್ಲ, ಏನ್ ಮಾಡಿದಾರ ಏನು ಒಮ್ಮೆ ಜನರು ಹೇಳ್ತಾರ ಅಂದಾಗ, ಇಲ್ಲ ಜನರು ಅವ್ರ ಮುಂದೆ ತಾವಾಗ ಗೊತ್ತಾಗತ್ತೆ ಯಾಕೆ ಅಷ್ಟು ಇದನ್ನ ಮಾಡ್ರಿ ನೀವು ಕೆಲಸ ಅಂತೇಳಿ. ಹೌದಲ್ಲ. ಈಗ ಹಾಸ್ಪಿಟಲ್ ಅದಾರ, ಯಾವಾಗ ಮತ್ತೇನೋ ಪಾದಯಾತ್ರೆ ಇಟ್ಕೊಂಡ್ರು? ಪಾದಯಾತ್ರೆ ಇತ್ತು ಸರ್. ಸ್ವಲ್ಪ ಅದು ಏನಾತಂತಂದ್ರೆ ಸ್ವಲ್ಪ ತೊಂದರೆ ಆತಲ್ಲ ಹೇಳ್ಬಲ್ಲ. ಈಗ ಆ ತೊಂದರೆ ಆಗಿಂದ DC ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರಿ ಇಲ್ಲಿ. ಈಗ ಆಗ ಮಟ್ಟ ಬೇಡ ನೀವು ಪಾದಯಾತ್ರೆ ಮಾಡ್ಬೇಡ ಅಂತೇಳಿ ನಿನ್ನೆ ಕರ್ಕೊಂಡು ಹೋಗ್ಬೇಕಂದ್ವಿ. ನಿನ್ನೇನು ಕೂಡ DC ಅವ್ರು ಬೇಡ, ಇನ್ನೂ 2-3 ಜನ ರೆಸ್ಟ್ ಮಾಡ್ಲಿ, ನಾವ ಸೆಕ್ಯೂರಿಟಿ ಕೊಡ್ತೀವಿ, ಯಾರು ನೀವು ಒಂದು ಇದನ್ನ ಕೊಡ್ಬೇಡ್ರಿ, ಮನವಿ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ, ನಾವು ಸೆಕ್ಯೂರಿಟಿ ಕೊಡ್ತೀವಿ ಅಂತ ಮತ್ತೆ ಇವತ್ತು ಬೇರೆ ರೂಮಿಗೆ ಶಿಫ್ಟ್ ಮಾಡಿದಾರೆ. ಹೌದಲ್ಲ. ಈ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ. ದುಶ್ಚಟ ಇದ್ರ ಸಂಕಲ್ಪದೊಂದಿಗೆ, ದುಶ್ಚಟ ಇದ್ರ ನಮ್ ಜೋಳಿಗೆ ಹಾಕ್ರಿ, ಅದನ್ನ ದೀಕ್ಷೆ ತಗೋರಿ ಅಂತ ಹಿಂಗ. ಹಂಗ ಭಾರಿ ಉತ್ತಮವಾದಂತ ಒಂದು ವ್ಯಕ್ತಿತ್ವ, ಉತ್ತಮವಾದ ಅವ್ರ ಅದ್ಭುತ ಇದಾರೆ, ಅದ್ಭುತ ರೀ. ಈ ಬೇರೆ ಸ್ವಾಮಿಗಳಿಗೂ ಅವ್ರಿಗೂ ಕಂಪೇರ್ ಮಾಡೋಂಗೇ ಇಲ್ಲ. ಹೌದಲ್ಲ, ಕಂಪೇರ್ ಮಾಡಂಗಿಲ್ರಿ. ಬರೀ ಅನುಷ್ಠಾನ, ಲಿಂಗಾನುಷ್ಠಾನ, ಲೋಕ ಕಲ್ಯಾಣ. ಬರೀ ನಾನು ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಬೇಕು, ಇಲ್ಲಿ ಹುಣಿವಿಗೆ ಇಲ್ಲಿ ಹೋಗ್ಬೇಕು, ಅಮಾಸಿಗೆ ಇಲ್ಲಿ ಬರ್ಬೇಕು, ಬರೀ ಇಂಥವು ವಿಚಾರಗಳು ಅವ್ರ ಕಡೆ. ಮತ್ತೊಂದು ಯಾರ ಬಗ್ಗೆನೂ ಮಾತಾಡಂಗಿಲ್ಲ ಅವ್ರು. ಅವ್ರ ಹಂಗ ಇವ್ರ ಹಿಂಗ ಒಟ್ಟ ಕೇಳ್ಬಾರ್ದು, ಯಾರ ಬಗ್ಗೆ ಮಾತಾಡ್ಬೇಡ್ರಿ ಅಂತಾರೆ. ಅಂತವ್ರು ಕಂಡಿದ್ದು ನಾವು ಅಪರೂಪ ಅಂತ ನಾವು ತಿಳ್ಕೊಂಡಿದ್ದೀವಿ. ಹೌದಲ್ಲ. ಅವ್ರ ಬಗ್ಗೆ ಏನ್ ಹೆಮ್ಮೆ ಅನ್ಸುತ್ತೆ? ಬಹಳ ಹೆಮ್ಮೆ ರೀ ಅವ್ರ ಬಗ್ಗೆ, ಬಹಳ ಅಂದ್ರೆ ಬಹಳ ಹೆಮ್ಮೆ. ನಾವು ಬಯಸ್ಕೊಂತೀವಿ, ರಗಡ್ ಬಯಸ್ಕೊಂತೀವಿ. ಒಮ್ಮೆ ತಪ್ಪು ಮಾಡಿದ್ರೆ ಕೈ ಕಟ್ಕೊಂಡು ನಿಂತಿರ್ತೀವಿ, ತಲೆ ಬಗ್ಸ್ಕೊಂಡು. 1 ರೂಪಾಯಿಗೆ ಬೆಲೆ ಐತಿ ಸರ, ಮಾಡ್ಬೇಕಾದ್ರೆ ಬಹಳ ಎಚ್ಚರದಿಂದ ಮಾಡ್ಬೇಕು ನೀವು ಅಂತಿರ್ತಾರೆ. ಹೌದಲ್ಲ. 1 ರೂಪಾಯಿಗೂ ಬೆಲೆ ಐತಿ, ಯಾರು ಮಾಡಂದ್ರ ನಿಮ್ಮನ್ನಂತ ಜಬಸ್ತಾರ. ಇದಕ್ಕೇನು ಪ್ರಚಾರ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಏನಿಲ್ರಿ. ನಾವು ಪ್ರಚಾರ ಮಾಡೋಣ್ರಿ. ನಮ್ಮ ನೀಲ್ಗುಂದ್ ಹುಡುಗ ಒಂದು ಲೋಕೇಶ್ ಅಂತ ಹುಡುಗ ನೋಡಿರ್ಬೇಕು ನೀವು, ಅವ್ನು ಕರ್ಕೊಂಬರ್ತೇನ್ರಿ ನಾನು, ಪ್ರಚಾರ ಮಾಡೋಣ. ಬೇಡ ಯಾರು ಬೇಡ, ಪ್ರಚಾರ ಮಾಡ್ಬೇಡ್ರಿ. ಇವ್ರು ಮಾಡೋಕ್ಕಿಂತ ಹೆಚ್ಚು ಪ್ರಚಾರ ಆಗಿರ್ತಾವ ಬೇರೆ ಸ್ವಾಮಿಗಳು. ಅಲ್ಲ, ಅವು ಹೆಂಗ್ ಪ್ರಚಾರ ಅಂತಂದ್ರೆ ವಾಟ್ಸಪ್ಗೆ ಪ್ರಚಾರ ಆಗ್ಬಿಡ್ತಿ. ಎಲ್ಲರೂ ಸ್ಟೇಟಸ್ಗೆ, ನಮ್ಮ ಊರಾಗ ಎಲ್ಲರೂ ಸ್ಟೇಟಸ್ ಇಡಾಕತ್ತಿದ್ರಲ್ಲ, 100-200 ಜನ ನೋಡಾಕತ್ತಿದ್ರ, ಹಿಂಗಂತ ಹಿಂಗಂತ ಅಂತೇಳಿ ಸ್ಟಾರ್ಟ್ ಮಾಡ್ಬಿಟ್ರಿ. ಒಟ್ಟಾರೆ ನಿಮ್ಮ ಸ್ವಾಮಿಗಳ ಬಗ್ಗೆ ಏನ್ ಹೇಳ್ತೀರಿ? ರಾಚೋಟೇಶ್ವರ ಶಿವಾಚಾರ್ಯ ಅವರ ಒಬ್ರು ದೇವ್ರಿದ್ದಂಗೆ ನಮ್ಗೆ, ಜನರಿಗೆ, ನಮ್ಮ ಅವಳಿ ಗ್ರಾಮದ ಸದ್ಭಕ್ತರಿಗೆ ನಾವು ದೇವರನ್ನ ಪಡೆದುಕೊಂಡಿವಂತ. ಈ 775 ವರ್ಷ ಸ್ವಾಮಿಗಳು ಏನ್ ಬದುಕಿ ಜೀವಂತ ಸಮಾಧಿ ಆದ್ರಲ್ಲ, ಅವ್ರೇನ್ ಜೀವಂತ ಸಮಾಧಿ ಆಗಿಲ್ಲ. ಅವ್ರು ಈ ರೂಪದೊಳಗ ನಮ್ಮ ಊರಾಗನ ಹೊಳ್ಳ ಅಡ್ಡಾಡ್ತಾರ. ಹೌದಲ್ಲ. ಹೌದು. ಹುಚ್ಚಮೂರ್ತಿ ಅಂತಂದ್ರ ನಮ್ಮ ಊರಾಗನ ಅವ್ರು ಹುಚ್ಚಮೂರ್ತಿ ಅವ್ರು. ಹೌದಾ. ನಮ್ಮಲ್ಲಿ 3 ಗದ್ದಿಗೆ ಆದ್ರೂ ಹುಚ್ಚಮೂರ್ತಿಗಳ, ಯಾರು ಶಾಣ್ಯಾರು ಬಂದಿಲ್ಲ. ಶಾಣ್ಯಾರು ಇದ್ದವ್ರು ಏನಾದ್ರು ತಿರುಚಿ ಬರೀತಾರ ಅವ್ರ ಪುಸ್ತಕನ. ನಮ್ದು ಹಂಗ, ನಮ್ದು ಹಿಂಗ, 26 ನಮ್ದು ಸ್ಥಾಪನೆ ಆಗೈತಿ, ಹಂಗ ಹಿಂಗಂತ ಬರೀತಾರೆ. ಅದು ನಮ್ಮಲ್ಲಿ ನಡೆದಿಲ್ಲ. ಅದು ಹೌದಲ್ಲ. ನಾವು ಹಿರಿತನ ಮಾಡಾಕತ್ತೀವಿ ಅಂದ್ರೆ ನಮ್ಮಲ್ಲಿ 4 ವರ್ಷ ದಿನ ಅಲ್ಲ, 4 ದಿನ ಬಾಳೋದಿಲ್ಲ ನಾವೆಲ್ಲ. ಅಲ್ಲಿ ಹಿರಿತನ ಮಾಡಾರ ಹೊರಗೆ ಹೋಗ್ಬಿಡ್ತಾರೆ. 1 ವರ್ಷ ಮಾಡಿದಾರ, 1 ವರ್ಷ ಇರಂಗಿಲ್ಲ ಅಲ್ಲಿ. 4 ಜನ. ಈಗ ಆ ಮಠದ ಹೆಸರೇನು? ಬುಧೀಶ್ವರ ಮಠ. ಅಲ್ಲಿ ಎಲ್ಲ ಹುಚ್ಚಮೂರ್ತಿಗಳ ಶಾಣ್ಯಾರು ಯಾರೋ ತಡಿದಿಲ್ಲ ಅಂತ ಹೇಳ್ತೀವಲ್ರಿ. ಶಾಣ್ಯತನ ಮಾಡಕ್ ಬಂದ್ರೆ ಯಾರೋ ತಡಿ. ಇವರು ಈಗ ನಾನು ಹುಚ್ಚ ಅಂತಾರೆ. ಹೌದು, ನಾನು ಹುಚ್ಚ ಅಂತಾರೆ. ನಾವು ಹಿಂದೆ ಇದ್ದಾರ ಕೆಲಸ ಮಾಡ್ತಿರಲ್ಲ, ಅವ್ರು ಹುಚ್ಚರ ಅಂತಾರ ನಮ್ಗೆ. ಹೌದಲ್ಲ. ಮೊನ್ನೊಬ್ಬರು ಶಾಸ್ತ್ರಿ ಅಂದ್ರೆ, ಇಲ್ಲೊಬ್ಬ ಹುಚ್ಚ ಅದನ್ನ ಏನ್ ಮಾತಾಡ್ತಾನ ಮಾತಾಡ್ಲಿ ಅಂದ್ರೆ ನನಗೆ. ನಾ ಸುಮ್ಮನೆ ಹಿಂದೆ ನಿಂತಿದ್ದೆ.
ಒಟ್ಟಿನ ಮೇಲೆ ಇವ್ರು ಬಂದ ನಂತರ ಭಾಳ ಪ್ರಗತಿಯನ್ನು ಮಾಡ್ಯಾರ. ಇವ್ರನ್ನ ನಮ್ಮ ಸುತ್ತಮುತ್ತಲಿ ಒಬ್ಬರು ನಡೆದಾಡ್ತಕ್ಕಂಥ ದೇವ್ರಂತ ನಾವು ಭಾವಿಸ್ಬೇಕು, ವಿನಃ ಮತ್ತೊಂದು ಅಪಪ್ರಚಾರವನ್ನು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಓಕೆ, ಅವ್ರ ಬಗ್ಗೆ ಅಪಪ್ರಚಾರವನ್ನು ಮಾಡಬಾರ್ದು. ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಹಂಗೈತಿ, ನಾವು ಹತ್ತಿರವಾಗಿ ನೋಡಿದೀವಿ. ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಎದುರಿಗೆ ತೋರಿಸಿದ್ರಲ್ಲ, ಸಿದ್ಧಿ ಮಾಡಿ ತೋರಿಸ್ತಾರೆ. ಬೇಕಾದ್ರೆ ಇನ್ನೂ ಯಾರಿಗಾರ ಅನುಮಾನ ಇತ್ತಂದ್ರ, ಅಂಥವ್ರಿಗೆ ಅನುಮಾನ ಇತ್ತಂದ್ರ ನಾವು ಸ್ವತಃ ಕರ್ಕೊಂಡ್ಬರ್ತೀವಿ. ಅವ್ರು ಎಲ್ಲಿ ಕಟ್ತಾರ ಕಟ್ಟನ್ರಿ ರೂಮ್. ಹೌದಲ್ಲ? ನಾವು ಚಾಲೆಂಜ್ ಆಗಿ ಕೊಡ್ತೀವಿ. ಆದ್ರೆ 11 ದಿನ ನಮ್ದು 33 ದಿನ ಅವ್ರದ್ದು ಸಂಕಲ್ಪ ಇತ್ತಲ್ಲೇ. ಸಂಕಲ್ಪ ಅದು ಅವ್ರು ಮಾಡಿರ್ತಕ್ಕಂಥ ಸಂಕಲ್ಪ, ಅದರ ಸಲುವಾಗಿ ಮಾಡಿದ್ರೆ 11 ದಿನ ಬೇಕಾದಲ್ಲಿ ಕುಂದ್ರಸನ್ ಮಾಡ್ತೀವಿ. ಹೌದಲ್ಲ? ನಾವಾಗಲೇ ಕರ್ಕೊಂಬಂದು ಕುಂದರ್ಸ್ತೀವಿ. ಬೇಕಾರೆ ಎದ್ದು ಬಂದು ಭಾಷಣ ಮಾಡ್ಲಿಲ್ಲ ಅಂದ್ರೆ ಕೇಳನ್ರಿ ಬೇಕಾರೆ ಅವ್ರಿಗೆ. ಚಾಲೆಂಜ್ ಇದೆ, ಚಾಲೆಂಜ್ ಇದೆ. ಯಾರು ಸೈನ್ಸ್ಗೆ ಅಂತಾರ ಹಂಗ ಚಾಲೆಂಜ್. ಯಾರು ಕುಯ್ ಕೇಳದ ಇವು ಮಾತಾಡ್ತಾರ. ಅವ್ರ ಬಗ್ಗೆ ನಾವು ಏನ್ರ ಎತ್ತಿದ್ರ ನಾವು ಕರ್ಕೊಂಡ್ ಬರ್ತೀವಿ. ತಾನ ಕಟ್ಟನ್ರಿ ರೂಮ್, ತಾನ ಕಟ್ಟನ್ರಿ ಬಾಗಲನ. ನಾವು ನಮ್ಮ ಪೂಜ್ಯರು ಎದ್ದು ಬರ್ಲಿಲ್ಲ ಅಂತ ಮಾತಾಡನ್ರಿ ಅವಾಗ. ಹೌದಲ್ಲ? ಅಷ್ಟೊಂದು ಶಕ್ತಿ ಅವರಲ್ಲಿದೆ. 33 ದಿನ ಅಂದ್ರೆ ಸಾಮಾನ್ಯ ಕೆಲಸ, ಸಾಮಾನ್ಯ ಕೆಲಸ ಅಲ್ಲ. ಅವ್ರೆಲ್ಲ ಕರಗತ ಮಾಡ್ಕೊಂಡಾರ. ಅವ್ರ ಗುರುಗಳು ಎಂತಾರ ಇದ್ರು ಏನ್ ಹೆಂಗ ಹೇಳ್ಬೇಕು. ಈಗ ಒಬ್ರು ಮೊನ್ನೆ ಪೂಜ್ಯರು ಹೇಳಿದ್ರು, ಸಣ್ಣ ವಯಸ್ಸಿನವ್ರು, ನಿನ್ನ ಕಲಿಸ್ತೀನಿ ಮಾಡಂತಂದ್ರೆ ಒಲ್ಲೆ ಅಂತಾರ ಅವ್ರು. ಹೌದಲ್ಲ? ಅದು ಆಗುದಿಲ್ಲ, ಅದು ಆಗುದಿಲ್ಲ. ನಿನ್ನ ಕಲಿಸ್ತೀನಿ ಮಾಡಂದ್ರಂತ ಒಲ್ರಿ ನನಗೆ ಆಗೋದಿಲ್ಲ ಅಂತಾರೆ. ಶಿಖಾ ಚಕ್ರಕ್ಕೆ ಅವ್ರು ಪೂರ್ಣ ಏರ್ಸಿರ್ತಾರಂತ ಏನಿರಲ್ರಿ ಅವ್ರು. ಅದು ಇಳಿಸೋದು ಗೊತ್ತೈತಿ ಅವ್ರಿಗೆ, ಏರ್ಸೋದು ಗೊತ್ತೈತಿ, ಇಳಿಸೋದು ಗೊತ್ತೈತಿ. ಎಷ್ಟು ದಿನ ಅದನ್ನ ಮೌನಾನುಷ್ಠಾನ ಮಾಡಿರ್ತಾರಲ್ರಿ, ಅದ್ರಾಗನ ಪಡ್ಕೊಂಡ್ಬಿಟ್ಟಿರ್ತಾರ ಅವ್ರು. ಹೌದ್ರಿ, ಕಣ್ಣು ಬಿಟ್ರೆ ಮುಗಿದ ಹೋಗ್ತಲ್ಲ. ಕಣ್ಣು ಬಿಟ್ರೆ ಮುಗಿದ ಹೋಯ್ತು ಭಯ ಅದು. ಅಯ್ಯಪ್ಪ. ಹಂಗಾಗಿ ಅವ್ರು ಬಹಳ ಸಿದ್ಧಿ ಸಮಾಧಿ ಸಾಧಕರ ಅವ್ರು. ಹೌದಲ್ಲ? ಶಿವಯೋಗ ರತ್ನ ಅಂದ್ರೆ ಅಡ್ಡಿಲ್ಲ, ಯಾವ ಪ್ರಶಸ್ತಿ ಕೊಟ್ರು ಕಡಿಮೆನ ಅವ್ರಿಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರ ಸಿದ್ಧಿ ಸಮಾಧಿ ರತ್ನ ಇವರು ಅಂತಂದಾರ. ಶಿವಯೋಗ ರತ್ನ ಇವ್ರ. ಅಲ್ಲಿ ಬಂದಿರ್ತಕ್ಕಂಥ ಜನರ ಕೊಟ್ಟಿದ್ದೀವಿ, ನಾವು ಕೊಟ್ಟಿದ್ವಲ್ಲ. ಸುಕ್ಷೇತ್ರ ನಿಮ್ಮ ಊರ ಮಾಡಿದ್ರಂತ ಅವರ ಕೊಟ್ಟಿದ್ದ ಜನರ ಸಿದ್ಧಿ ಸಮಾಧಿ ಶಿವಯೋಗ ರತ್ನ ಅಂತಾನೆ ಅವರ ಮಾಡಿದ್ದ ಇದು, ನಾವು ಊರನ್ನವ್ರು ಮಾಡಿದ್ದಲ್ಲ. ಓಕೆ ಓಕೆ ಓಕೆ. ಇದುವರೆಗೆ ನಮ್ಮ ಸರ್ ಮಾತುಗಳನ್ನು ಕೇಳಿದ್ರಿ. ಅವರು ಫಿಸಿಕಲ್ ಡೈರೆಕ್ಟರ್ ಅಂತಾರೆ, ದೈಹಿಕ ಶಿಕ್ಷಕರು ಅವರು, ಶಿವಲಿಂಗಪ್ಪ ಆಲೂರು. ನಮ್ಮ ಶ್ರೀ ಗುರು ಡಾಕ್ಟರ್ ರಾಚುಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಜೊತೆಗೆ ಭಾಳ ಆಪ್ತ ಸಂಬಂಧ. ಅಂದರೆ ಇವರು ಯಾವಾಗ ರಜೆ ಇರುತ್ತೆ, ಟೈಮ್ ಇರುತ್ತೆ, ಆವಾಗ ಅವ್ರ ಜೊತೆಗೆ ಇರ್ತಾರೆ. ಭಾಳ ಹತ್ತಿರದಿಂದ ನೋಡಿದ್ದಾರೆ. ಸೊ ಅವರನ್ನು ಇವತ್ತು ಪ್ರಯತ್ನ ಮಾಡಿ ಕರೆಸಿದೆವು. ಬಂದರು, ಮಾತಾಡಿದರು, ಕೇಳಿದ್ರಲ್ಲ. ಇದರಲ್ಲಿ ಏನಾರು ನಿಮ್ಗೆ ಗೊತ್ತಾಗತ್ತೆ, ಏನು ಅವ್ರ ಪಾಪ ಆರ್ಟಿಫಿಷಿಯಲ್ಲು ಏನಾರು ಮಾತಾಡ್ತಾರ? ಇಲ್ಲ. ಕೆಲವರು ಅವ್ರನ್ನ ಸಿದ್ಧಿ ಸಮಾಧಿ ಯೋಗ ಆದಮೇಲೆ ನಮ್ಮ ಕೆಲವು ಕಾಮೆಂಟ್ಸ್ ಬಂತು ನನಗೆ, ಅದನ್ನು ನೋಡಿದೆ ನಾನು. ಸತ್ಯ ಗೊತ್ತಾಗಬೇಕು ನೋಡ್ರಿ. ಅವ್ರಿಗೆ ವಯಸ್ಸು 48. ಯಾರಿಗೆ? ಶ್ರೀ ಗುರು ಡಾಕ್ಟರ್ ರಾಚುಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. 3 ಸ್ನಾತಕೋತ್ತರ ಪದವಿ ಅವ್ರದ್ದು, ಸಂಸ್ಕೃತ, ಇಂಗ್ಲೀಷು ಎಲ್ಲ. ಮತ್ತು ಮೈಸೂರು ಸಂಸ್ಕೃತ ಭಾಗದಲ್ಲಿ ಅತಿಥಿ ಉಪನ್ಯಾಸಕರಿದ್ದಾರೆ. ಎಷ್ಟು ಸುಮಾರು 16 ಬಾರಿ ಸಿದ್ಧಿ ಸಮಾಧಿ ಯೋಗ ಮಾಡಿದ್ದಾರೆ. 16 ಬಾರಿ, 60 ಬಾರಿ ಮೌನಾನುಷ್ಠಾನ ಮಾಡಿದ್ದಾರೆ. ಇದು ಮೌನಾನುಷ್ಠಾನ ಅಷ್ಟೇ ಕಠೋರವಾದದ್ದು. 11 ದಿನ ಸಿದ್ಧಿ, 11 ದಿನ ಮೌನ, 21 ದಿನ ಕಪ್ಪತ್ಗುಡ್ಡದಲ್ಲಿ ಸಿದ್ಧಿ ಸಮಾಧಿ ಯೋಗ ಮಾಡಿದ್ದಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಆನಂದ ಈ ಕೋಶಗಳನ್ನು ಶುದ್ಧೀಕರಿಸುವ ವೈಜ್ಞಾನಿಕ ತಂತ್ರ ಈ ಸಿದ್ಧಿ ಸಮಾಧಿ ಯೋಗ. ಇಡೀ ದೇಹವನ್ನು ಕಂಟ್ರೋಲ್ ಇಡ್ತಾರೆ. ಮನಸ್ಸು, ದೇಹ, ಅವರು ಮನಸ್ಸೇ ಇರೋದಿಲ್ಲ ಅವಾಗ. ಸಿದ್ಧಿ ಸಮಾಧಿ ಯೋಗ ಮಾಡುವಾಗ ಮನಸ್ಸೇ ಇರೋದಿಲ್ಲ, ಎಲ್ಲೋ ಇರುತ್ತೆ. ಯಾಕಂದ್ರೆ ಮನಸ್ಸು ಇತ್ತು ಅಂದರೆ ಅದು ಕೆಡಿಸತ್ತೆ, ಬದಲಾಗತ್ತೆ, ಮೌನ ಹೋಗುತ್ತೆ. ಅದನ್ನು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಅವರು. ಆ ಶಕ್ತಿ ಅವ್ರ ಹತ್ರ ಇದೆ. ಯಾಕಂದ್ರೆ ಪ್ರತಿನಿತ್ಯ ಅವರು ಲಿಂಗ ಪೂಜಾ ಅನುಷ್ಠಾನ ಮಾಡ್ತಾರೆ 6 ತಾಸು 3 ಸಾರಿ ದಿವಸಕ್ಕೆ. ಅಂಥ ಮಹಾಸ್ವಾಮಿಗಳು ನಮ್ಮ ಪಕ್ಕದ ಎಷ್ಟು ಕಿಲೋಮೀಟರ್ ಆಗುತ್ತೆ ಗದಗದಿಂದ? 20 ಕಿಲೋಮೀಟರ್ ಅಂತೂರು ಬೆಂತೂರು ಬೂದೀಶ್ವರ ಮಹಾಸ್ವಾಮಿಗಳ ಮಠ. ಅದು ಬುಧೀಶ್ವರ ಮಠ ಅಂತಾರೆ ಅದಕ್ಕೆ. ಅವರು 775 ವರ್ಷ ಬಾಳಿ ಬದುಕಿದವರು, ಜೀವಂತ ಸಮಾಧಿ ಆದವರು. ಸೊ ಅಲ್ಲಿ ಜೀವಂತ ಇನ್ನೂ ಇದ್ದಾರೆ ಅನ್ನೋದಕ್ಕೆ ಯಾವಾಗಲೂ ಹೊಸಳ್ಳಿ ಮಠದ ಪಕ್ಕದಲ್ಲಿ ಹೋಗುವಾಗ ಒಂದು ಹಸಿರು ಗಿಡ ಇರುತ್ತೆ, ಹೌದಲ್ಲ? 24x7 365 ಡೇಸ್ ಹಸಿರು ಇರುತ್ತೆ. ಅಂದರೆ ಅಲ್ಲಿ ಬುಧೀಶ್ವರ ಮಹಾಸ್ವಾಮಿಗಳು ಜೀವಂತಿದ್ದಾರೆ ಅಂತ ಅರ್ಥ. ಅದು ಅಂಥವರ ಒಂದು 775 ತಾಸು 33 ದಿವಸ
ಸಿದ್ಧಿ ಸಮಾಧಿ ಯೋಗ ಮಾಡಿದ್ದಾರೆ ಅಂದರೆ ಇದಕ್ಕೆ SSY ಅಂತಾರೆ, ಸಿದ್ಧಿ ಸಮಾಧಿ ಯೋಗ. ಇದಕ್ಕೆ ಮೌನದ ವಿಜ್ಞಾನ ಅಂತಾರೆ. ಇಲ್ಲಿ ವಿಜ್ಞಾನವೂ ಇದೆ, ವೈಜ್ಞಾನಿಕ ಹಿನ್ನೆಲೆ ಇದೆ. ಇಡೀ ಶರೀರವನ್ನು ಕಂಟ್ರೋಲ್ ಇಟ್ಕೊತಾರೆ. ಅವ್ರು ಹೇಳ್ತಾರೆ ನೋಡ್ರಿ, ಒಳಗೆ ಆರಾಮಾಗಿ ಹೋದ್ವಿ ನೋಡ್ರಿ, ಎಲ್ಲ ಬಂದ್, ಗಾಳಿ ಇಲ್ಲ, ಬೆಳಕಿಲ್ಲ, ನೀರಿಲ್ಲ, ಏನೂ ಇಲ್ರಿ, ಏನೂ ಇಲ್ಲ, ಏನೂ ಇಲ್ಲ, ಪೂರ್ತಿ ಸಮಾಧಿನೇ ಅದು. ಈಗ ನಾವು ಹೆಣವನ್ನು ಹೆಂಗೆ ಹೂತು ಹಾಕಿದಾಗ ಮಾಡ್ತಾರಲ್ಲ, ಹೌದಿಲ್ಲ? ಅದೇ ಸರಿ. ಅದು ಸಿದ್ಧಿ ಸಮಾಧಿ. ಅವರು ಸಿದ್ಧಿ ಮಾಡಕ್ಕೆ ಹೋಗಿದ್ದಾರೆ. ಆ ವ್ಯಕ್ತಿತ್ವ ಅವ್ರ ಹತ್ರ ಇತ್ತು. ಅಂಥ ಒಂದು ವ್ಯವಸ್ಥೆ ಮುಂದೆ ಬಂದ ಮೇಲೆ ಒತ್ತಾಯದ ಪೂರ್ವಕವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಕೂಡ ಅಲ್ಲಿ ಹೇಳಿದ್ದಾರೆ ಜಿಲ್ಲಾಸ್ಪತ್ರೆ ಒಳಗೆ, ಇಲ್ಲ ಹೀಗೆ ಅಂಥೇಳಿ, ನಾನು ಆರಾಮಿದ್ದೀನಿ, ಕೆಲವು ಭಾಷೆ ನಾನು ಅದನ್ನು ತೋರಿಸ್ತೇನೆ ನಿಮಗೆಲ್ಲ, ಆರಾಮಿದ್ದೀನಿ, ಭಕ್ತರು ಭಯ ಪಡುವಂಥ ಅಗತ್ಯ ಇಲ್ಲ, ಬರ್ತೀನಿ. ಮತ್ತೆ ದುಶ್ಚಟಗಳ ಭಿಕ್ಷೆ ಸದ್ದುಗಳ ದೀಕ್ಷೆ ಅನ್ನುವಂಥ ಸಂಕಲ್ಪದೊಂದಿಗೆ ಎಲ್ಲಿವರೆಗೆ ಅದು ಉಳ್ವಿ ಚನ್ನಬಸವೇಶ್ವರವರೆಗೆ ಪಾದಯಾತ್ರೆ ಮಾಡ್ತಾರೆ. ಅಂತೂರು ಬೆಂತೂರು ಬೂದೀಶ್ವರ ಗದ್ದಿಗೆ ಕತ್ತರಿಂದ, ಹೌದಿಲ್ಲ? ಹೌದು ನೋಡ್ರಿ, ಇಂಥವ್ರು ಯಾರದಾರ ಹೇಳ್ರಿ? ನಮ್ಮಲ್ಲಿ ಸ್ವಾಮಿಗಳನ್ನು ನೋಡಿದ್ರಲ್ಲ ಅಲ್ರಿ, ಅವರು ಬಹುಭಾಷಾ ಪಂಡಿತರಿದ್ದಾರೆ ನೋಡಿ. ಗುಲ್ಬರ್ಗದವರು, ಅವರು ಕಲಬುರ್ಗಿ, ಅಲ್ಲಿಂದ ಇಲ್ಲಿ ಬಂದವರು, ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಸಾಧನೆ ಮಾಡಿ, ಎಲ್ಲೋ ಸಿದ್ಧಿ ಸಾಧಕರಾಗಿ, ಮೈಸೂರೊಳಗೆ ಪಾಠ ಮಾಡಿ ಉಪನ್ಯಾಸಕರಾಗಿ, ಅತಿಥಿ ಉಪನ್ಯಾಸಕರಾಗಿ ಇಲ್ಲಿ ಮಠದಲ್ಲಿ ಬಂದು ಯಾರ ಹತ್ರ ಯಾರ ಹಂಗು ಯಾರು ಇದು ಇಲ್ಲದೆ, ರಾಜಕಾರಣಿಗಳನ್ನ ಬಾಲ ಬಡಿಲೇದೆ, ಬೆಂತಟ್ಟದೆ, ರಾಜಕಾರಣಿಗಳ ಹಂಗೆ ಧರ್ಮದ ಮಾರ್ಗದಲ್ಲಿ ಸಿದ್ಧಿ ಶಕ್ತಿಯ ಭಕ್ತಿಯಲ್ಲಿ ಸಾಕ್ತಿದ್ದಾರೆ ಶ್ರೀ ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. 60 ಬಾರಿ ಮೌನಾನುಷ್ಠಾನ, 16 ಬಾರಿ ಸಿದ್ಧಿ ಸಮಾಧಿ ಯೋಗ. ಇನ್ನೇನು ಬೇಕು ನಮ್ಮ ಸಾತ್ವಿಕತೆಗೆ, ಶರಣರಿಗೆ? ಈ ಮಣ್ಣಿನ ನೆಲದಲ್ಲಿ ಏನು, ನಮ್ಮ ನೆಲದ ಮಣ್ಣಿನಲ್ಲಿ ಅಂಥ ಒಂದು ಅದ್ಭುತ ಶಕ್ತಿ, ಅದಕ್ಕೆ ಹೇಳೋದು ಸಂತರು, ಸಾಧು, ಶಿವಶರಣರು ಇವರೆಲ್ಲ. ಅವು ಇವತ್ತು ಏನಾಗ್ತಾ ಇದೆ, ಅವ್ರಿಗೆ ಮದುವೆ ಆಗಿಲ್ಲ, 3 ಹೊತ್ತು ಪೂಜೆ ಮಾಡ್ತಾರೆ, ಎಲ್ಲಕ್ಕಿಂತ ಊಟನ ಮಾಡೋದಿಲ್ಲ. ಉಳಿದ ಸ್ವಾಮಿಗಳನ್ನು, ಕೆಲವರು ಸ್ವಾಮಿಗಳನ್ನ ನೋಡಿರಲಿಲ್ಲ, ಹಣ್ಣು ಹಾಲು ಇವೆಲ್ಲ ಉನ್ಮಾದ, ಇಂಥವ ತಿನ್ನೋದು. ಆದರೆ ಅವ್ರು ಏನಿಲ್ಲ. ಏನು ತಿಂತಾರೆ? ಕಡ್ಲಿ, ಶೇಂಗಾ, ಅದು ನೆನೆಸಿದ್ದು, ಬೇಯಿಸಿದ್ದಲ್ಲ, ಬಾಯ್ಲ್ಡ್ ಮಾಡಿದ್ದಲ್ಲ, ನೀರಾಗಿ ಹಾಕಿ ಅದನ್ನು ನೆನೆಸಿ ತಿನ್ನೋದು ಇಷ್ಟಿಷ್ಟು. ಮತ್ತು ಅಮೃತ ಬಳ್ಳಿ, ಆ ಬಳ್ಳಿ ಈ ಬಳ್ಳಿ ವೈಜ್ಞಾನ, ಹೌದಿಲ್ರಿ? ಔಷಧ ಅದು ಆ ಟೈಪು ಅದನ್ನು ತಗೋತಾರೆ. ಅಂದರೆ ಅಂಥ ಸ್ವಾಮಿಗಳು ಅನುಷ್ಠಾನ ಮಾಡ್ತಾರೆ 33 ದಿನ. ಅವ್ರ ವ್ಯಕ್ತಿತ್ವಕ್ಕೆ ಅವ್ರನ್ನ ನಡೆದಾಡ ದೇವರು ಅನ್ಬೇಕು, ಅಥವಾ ಎಲ್ಲವನ್ನೂ ಗೆದ್ದವ್ರು ಅನ್ಬೇಕು, ಬೃಹಸ್ಪತಿ ನಮ್ಮ ಗುರುಗಳಿಗೆ ಗುರುಗಳು ಅವರನ್ನು ಅನ್ಬೇಕು. ಮತ್ತು ನಾನು ಹುಚ್ಚ ಅಂತಾರೆ. ಕಠೋರವಾದ ಮಾತುಗಳು, ನೇರವಾದ ನುಡಿಗಳು, ನಿಷ್ಠುರವಾದಿಗಳು. ಯಾರ ಹಂಗಿಲ್ಲ, ಏನಿಲ್ಲ, ಭಗವಂತ ಲಿಂಗ ಬಿಟ್ಟರೆ ಏನಿಲ್ಲ. ಇಂಥ ಮಹಾನ್ ವ್ಯಕ್ತಿಯ ಸಾಧನೆಯ ಒಂದು ವ್ಯವಸ್ಥೆಯಲ್ಲಿ ಅವ್ರ ಬಗ್ಗೆ ಇವತ್ತು ನಮ್ಮ ಸರ್ ಹೇಳಿದರು, ಯಾರು ನಮ್ಮ ಶಿವಲಿಂಗಪ್ಪ ಆಲೂರವರು, ಅವ್ರ ಹತ್ತಿರದಿಂದ ಕಂಡವರು, ಅವರೆಲ್ಲ ವಿಚಾರಗಳನ್ನು ನಮ್ಮಲ್ಲಿ ಬಂದು ಹಂಚಿಕೊಂಡಿದ್ದಾರೆ. ಇದು ಬಹಳಷ್ಟು ಖುಷಿ ಅನಿಸುತ್ತೆ. ಇಂಥ ಸ್ವಾಮಿಗಳು, ಇಂಥ ಸ್ವಾಮಿತ್ವ, ಇವರು ಶರಣರಿಗೆ ಆದರ್ಶರು, ಸ್ವಾಮಿಗಳಿಗೆ ಮಾದರಿಯಾದವರು. ಇಂಥವರು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ, ಸಂಸಾರವನ್ನು ಕಟ್ಟಲಿಕ್ಕೆ ಸಾಧ್ಯ, ಭಕ್ತಿಯ ರಸದ ಔತಣವನ್ನು ಉಣಿಸ್ಲಿಕ್ಕೆ ಸಾಧ್ಯ, ಸಾಧನೆಯ ಸಿದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ, ಧರ್ಮದ ಹಾದಿಯಲ್ಲಿ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಧರ್ಮವನ್ನು ಉಳಿಸುವಂಥವ್ರು, ಧರ್ಮವನ್ನು ಬೆಳೆಸುವಂಥವ್ರು, ಧರ್ಮವನ್ನು ಒಂದಾಗಿ ಮಾಡುವಂಥವ್ರು, ಎಲ್ಲ ಧರ್ಮದ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಂಡಂಥ ಶ್ರೀ ಗುರು ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 33ರ ದಿನದ ಈ ಮೌನದ ವಿಜ್ಞಾನ, ಸಿದ್ಧಿ ಸಮಾಧಿ ಯೋಗ ಇವತ್ತು ಇಡೀ ಜಗತ್ತು ಕೊಂಡಾಡುವಂಥ ವ್ಯವಸ್ಥೆ ಇದೆ. ಅಷ್ಟೂ ಪ್ರಸಿದ್ಧ ಆಗಿದೆ. ಅಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಶಕ್ತಿ, ಭಕ್ತಿಯ ಸೆಲೆಯಲ್ಲಿರುವಂಥ ಶ್ರೀ ಗುರು ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಇನ್ನಷ್ಟು ಮತ್ತಷ್ಟು ಸಮಾಜ ಬದಲಾಗುವಂಥ ವ್ಯವಸ್ಥೆ ಆಗಲಿ. ಅವ್ರಿಗೆಲ್ಲರೂ ಭಾಳಷ್ಟು ಸಹಕಾರ ಕೊಟ್ಟರೆ ಏನೆಲ್ಲ ಸಿದ್ಧಿ ಮಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅಂಥವರ ಇರೋದು ನಮ್ಮ ಗದಗ ಜಿಲ್ಲೆಗೆ ಹೆಮ್ಮೆ. ಅಂತೂರು ಬೆಂತೂರಲ್ಲಿ, ಅದು ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಇದ್ದಾರೆ. ಅವರಿಂದ ಇನ್ನಷ್ಟು ಬೆಳೀಲಿ ಅನ್ನುವಂಥ ವಿಚಾರಗಳನ್ನು ನಮ್ಮ ಶಿವಲಿಂಗಪ್ಪ ಆಲೂರು ಸರ್ ಬಂದು ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಅಭಿನಂದನೆ ಸರ್. ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. 775 ವರ್ಷದ ಪೂಜ್ಯರು
ಲಿಂಗೈಕ್ಯರಾಗ್ಯಾರ ಅಂತಾರ ಅವ್ರು. ಲಿಂಗೈಕ್ಯರಾಗಿಲ್ಲ ಅವರು, ಇದರ ಮುಖಾಂತರವಾಗಿ ಸಂಚಾರ ಮಾಡ್ತಾ ಇದ್ದಾರೆ ಅವರು. ಹೌದಲ್ಲ, ಇದಕ್ಕೆ ಇವರೇ ಕಾರಣ. ಬುಧೀಶ್ವರ ರಾಚೋಟೇಶ್ವರ ಮಹಾಶಿವಗಳ ಕಾರಣ. ಹೌದಲ್ಲ, ಸಾಮಾನ್ಯ ಕೆಲಸ ಅಲ್ರಿ. 775 ತಾಸುಗಳವರೆಗೆ ಸಿದ್ಧಿ ಸಮಾಧಿ ಯೋಗ ಮಾಡ್ಯಾರ ಅಂದ್ರ ಇದು ಇನ್ನೂ ಅವರು ಲಿಂಗೈಕ್ಯ ಆಗಿಲ್ಲ ಅಂತ ನಾವು ಭಾವಿಸ್ಕೊಂತೀವಿ. ಅಲ್ಲಿ ಲಿಂಗೈಕ್ಯ ಆಗ್ಯಾರ, ಇಲ್ಲಿ ಲಿಂಗೈಕ್ಯ ಆಗ್ಯಾರ ಅಂತ ಹೇಳ್ತಾರ. ನಾವು ಸಾಕಷ್ಟು ಕಡೆ ಸರ್ಚ್ ಮಾಡಿದೀವಿ. ಬಿಡಾರ್ಸಳ್ಳಿಗೂ ಕೂಡ ಹೋಗಿದ್ವಿ ನಾವು. ಬುಧೀಶ್ವರ ಮಠ ಇದೆ, ಇಲ್ಲಿಂದ ಬಂದಾರ ಅಂದ್ರೆ ಉತ್ತರ ಭಾರತದಿಂದ ಬಂದಾರ, ಉತ್ತರ ಕರ್ನಾಟಕದಿಂದ ಬಂದಾರ ಅಂತ ಹೇಳ್ತಾರೆ. ಆ ದಿಶೆಯೊಳಗೆ ಅವ್ರು ಇನ್ನೂ ಎಲ್ಲಿ ಲಿಂಗೈಕ್ಯರಾಗಿಲ್ಲ. ಸುಮ್ಮನಾಗ ಅವ್ರದ್ದು ಏನ ದೇಹ ಓದಿಟ್ಟಿರ್ಬೇಕು, ಮನಸ್ಸು ಮಾತ್ರ ಪೂರ ಹೊರಗನೆ ಬಿಟ್ಬಿಟ್ಟಾರ ಅವ್ರು. ಆತ್ಮ ಇಂಥವ್ರ ಜೊತೆ, ಆತ್ಮ ಇಂಥವ್ರ ಮಹಾಸ್ವಾಮಿಗಳ ಮೂಲಕ ಬಂದನ ಅವ್ರು ನೆಲ್ಸಾಕತ್ತಾರ ಅಂತ ನಮ್ದು. ಈಗ ಒಟ್ಟು ಎಷ್ಟು ಮಠಗಳದಾವ್ರು? ಬುಧೀಶ್ವರ ಮಠಗಳು ಬಹಳ ಅದಾವ ಸರ್. ರೋಣ ಒಂದಿದೆ, ಇಬ್ರಾಹಿಂಪುರ ಒಂದಿದೆ, ನಮ್ಮಲ್ಲೇ ಒಂದಿದೆ, ಬಹಳ ಮಠ ಅದಾವ, ಬಹಳ ಮಠ ಅದಾವ. ಹಂಗ ಹೇಳ್ತಾರ ಇಲ್ಲಿ ನಮ್ಮಲ್ಲೇ ಲಿಂಗೈಕ್ಯಗಾರ, ನಮ್ದು ಹಾಂಗೈತಿ ಹಿಂಗೈತಿ ಅಂತ ಹೇಳ್ತಾರ. ಸುಳ್ಳದೆಲ್ಲ. ಹೌದಲ್ಲ, ಲಿಂಗೈಕ್ಯರ ಆಗೇ ಇಲ್ಲ ಅವ್ರು. 775 ವರ್ಷ ಇಂಥವ್ರ ಮೂಲಕನ ಪ್ರಚಲಿತ. ಈಗ ಇವ್ರು ಬರ್ದೇ ಇದ್ರ ಪ್ರಚಾರ ಇಲ್ಲ ಆಗ್ತೈತಿ ಹೇಳ್ರಿ. ಹೌದಲ್ಲ, ಅದಕ್ಕೆ ಅವ್ರು ಲಿಂಗೈಕ್ಯ ಆಗಿರಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ತೆ. ಅಲ್ಲಿ ನೋಡಿ.